ಮೊದಲನೇದಾಗಿ ನನ್ನ ಎಲ್ಲ ಮಾಧ್ಯಮ ಮಿತ್ರರು ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ, ಇದು ನಮ್ಮ ನಮ್ಮ ಸಿನಿಮಾದ ಆಕ್ಚುಲಿ ಕಡೆಯ ಒಂದು ರಿಲೀಸ್ ಬಿಫೋರ್ ಒಂದು ಕಡೆಯ ಪ್ರಮೋಷನ್ ಅಂತ ಹೇಳಬೇಕು. ಆ್ಯಂಡ್ ಇನ್ನೊಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಮೊನ್ನೆಯಿಂದನೂ ಉತ್ತರ ಕರ್ನಾಟಕ ಎಲ್ಲ ಕಡೆನೂ ಹೋಗಿ ಒಂದು ಸಿನಿಮಾ ಪ್ರಚಾರಕ್ಕೆ ಅಂತ ಹೋಗಿದ್ವಿ. ಬಹುಶಃ ತುಂಬ ಜನ ನೋಡಿರ್ಬೋದು ಅನ್ಸುತ್ತೆ. ಅಲ್ಲಿ ಅವರು ಕೊಟ್ಟದಂಥ ಪ್ರೀತಿಯ ಅಭಿಮಾನಿಗಳು ಭಾಳನೇ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಯಾವತ್ತೂ ಚಿರಋಣಿಯಾಗಿರ್ತೀನಿ. ಹಾಗೆ ಹುಬ್ಬಳ್ಳಿಯಲ್ಲಿ ಒಂದು ಪ್ರೆಸ್ ಮೀಟ್ ನಡಿಬೇಕಾಗಿತ್ತು, ಬಟ್ ಹೋಗಿದ್ದ ಕಡೆ ಎಲ್ಲ ಅಭಿಮಾನಿಗಳು ನಿಲ್ಸಿ ನಾನು ಎಲ್ಲರೂ ಮಾತಾಡಿಸ್ಕೊಂಡು ಫೋಟೋಸ್ ಎಲ್ಲ ಕೊಟ್ಟು ಹೋಗುವಷ್ಟರಲ್ಲಿ ಸ್ವಲ್ಪ ತಡ ಆಯಿತು. ಸೊ ಅಲ್ಲಿ ನನಗೆ ಹುಬ್ಬಳ್ಳಿ ಮಾಧ್ಯಮದವ್ರ ಜೊತೆ ನನಗೆ ಇಂಟ್ರಾಕ್ಷನ್ ಆಗಲಿಲ್ಲ. ಸೊ ನಾನು ಕ್ಷಮೆ ಕೇಳ್ತೀನಿ, ನಮ್ಮ ಟೀಮ್ ಕಡೆಯಿಂದ ಒಂದು ಕ್ಷಮೆ ಕೇಳ್ತೀನಿ. ಖಂಡಿತ ರಿಲೀಸ್ ಆದ್ಮೇಲೆ ಮತ್ತೆ ಇನ್ನೊಂದು ರೌಂಡ್ ಉತ್ತರ ಕರ್ನಾಟಕಕ್ಕೆಲ್ಲ ಒಂದು ರಿಲೀಸ್ ಆದ್ಮೇಲೆ ಒಂದು ಪ್ರಮೋಷನ್ಗೆ ಅಂತ ಹೋಗ್ತೀವಿ. ಥ್ಯಾಂಕ್ ಯು ಫಾರ್ ವಂಡರ್ಫುಲ್ ಹೋಸ್ಟ್. ನನಗೆ ಇವತ್ತು ನೆನ್ನೆ ಎಲ್ಲ ಉದಯ ಟಿವಿಯಿಂದ ನನಗೆ ತುಂಬಾ ಇವ್ರನ್ನ ಇವ್ರು ಮಾತಾಡೋದಾಗ್ಲಿ, ಕನ್ನಡದ ಬಗ್ಗೆ ಆಗ್ಲಿ, ಒಂದು ಕನ್ನಡ ಮಾತಾಡೋದು ತುಂಬಾ ನನಗೆ ಖುಷಿ ಆಗುತ್ತೆ. ಹಾಗೆ ಇವತ್ತು ನಿಮ್ಮೆಲ್ರಿಗೂ ಗೊತ್ತು ಒಂದಿಷ್ಟು ಏನ್ ನಡೀತಿದೆ, ಕನ್ನಡದ ಬಗ್ಗೆ ಏನ್ ನಡೀತಿದೆ ಅನ್ನೋದೊಂದು ಖಂಡಿತ ನಾನು ಮಾತಾಡ್ತೀನಿ. ನಾನು ಮಾತಾಡ್ಲೇಬೇಕು. ನಾನು ಹುಬ್ಬಳ್ಳಿಯಲ್ಲೇ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ, ನಾನು ಇಲ್ಲಿ ಮಾತಾಡ್ತೀನಿ. ಇದು ನಮ್ಮ ಪ್ರಮೋಷನ್ ಟೈಮಲ್ಲಿ ಬೇಡ, ಇದು ಈ ವೇದಿಕೆ ಮೇಲೆ ಬೇಡ, ಬಟ್ ಖಂಡಿತ ನಾನು ಮಾತಾಡ್ಲೇಬೇಕು. ಯಾಕಂದ್ರೆ ಎಲ್ಲರೂ ಬರೋರು ಹೋಗೋರು ಎಲ್ಲರೂ ಕನ್ನಡದ ಬಗ್ಗೆ ಏನೇನೋ ಮಾತಾಡ್ಬಿಟ್ಟು ಇಷ್ಟ ಬಂದಂಗೆ ಮಾತಾಡ್ತಿರೋದು ಖಂಡಿತ ನಾನು ಮಾತಾಡ್ಲೇಬೇಕು. ಸಿನಿಮಾದ ಬಗ್ಗೆ ನಾನು ತುಂಬಾನೇ ಪ್ರೆಸ್ ಮೀಟ್ ಅಲ್ಲಿ ಮಾತಾಡಿದ್ದೀನಿ. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದು, ಇಲ್ಲಿ ಸಿನಿಮಾ ರಿಲೀಸ್ ಆದ್ಮೇಲೆ ಖಂಡಿತ ನಾವೆಲ್ಲ ಥ್ಯಾಂಕ್ಸ್ ಹೇಳ್ಕೊಳ್ಳೋದು. ಇಲ್ಲಿ ಮಾಡಿದಂತ ನಾನು ಮೊದಲನೇ ಬಾರಿಗಲ್ಲ ಅಂದ್ರೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕು ಅನ್ನೋದು ಈ ಸಿನಿಮಾಗೋಸ್ಕರ ಅಂದ್ರೆ ಕೇಶವ ಸರ್, ನಮ್ಮ ನಿರ್ಮಾಪಕರು, ಅಂಡ್ ಸುಮಂತ್ ಅವರಾಗ್ಲಿ, ಅಂಡ್ ಧನುಷ್ ಆಗ್ಲಿ, ಅಂಡ್ ಇನ್ನೊಬ್ಬರ ವ್ಯಕ್ತಿ ಮೈಕೋ ನಾಗರಾಜ್ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅವ್ರ ಮಗ ಅವರು ಕಾರ್ತಿ ಅವರು ಬಂದಿದ್ದಾರೆ. ಬಟ್ ಇವರೆಲ್ಲ ಒಂದಿಷ್ಟು ಸೇರ್ಕೊಂಡು ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಅದಾದ್ಮೇಲೆ ಕೇಶವ್ ಅವರು ನಮ್ಗೆ ಒಂದು ಆನೆ ಬಲ ಅಂತ ಏನ್ ಹೇಳ್ತಾರೆ ಆ ತರದ್ದು ಬಂದು ಅವ್ರು ಮುಂದೆ ನಿಂತು ನಡೆಸ್ಕೊಂಡು ಹೋಗಿ. ಯಾಕಂದ್ರೆ ಇವತ್ತು ನನಗೆ ಅಂತ ಒಂದು ಬಿಸ್ನೆಸ್ ಇದೆ, ಆ ಬಿಸ್ನೆಸ್ ಬಿಟ್ಟು ಡಬಲ್ ಅಷ್ಟು ಖರ್ಚು ಅವ್ರು ಮಾಡಿದ್ದಾರೆ. ಆ ಸಿನಿಮಾ ಖರ್ಚು ನಿಮಗೆ ಕಾಣಿಸುತ್ತೆ. ಆ ತರದೊಂದು ನಿರ್ಮಾಣ ಮಾಡಿ ನಮ್ಗೆ ಇಲ್ಲಿವರೆಗೂ ಕರ್ಕೊಂಡ್ಬಂದು ರಿಲೀಸ್ವರೆಗೂ, ಯಾಕಂದ್ರೆ ನಾನು ಒಬ್ಬ ನಿರ್ಮಾಪಕನೇ, ಲಂಕಾಸುರ ಸಿನಿಮಾ ನಿರ್ಮಾಣ ಮಾಡಿದ್ದೀನಿ. ಅದೆಷ್ಟು ಕಷ್ಟ, ಎಲ್ಲೆಲ್ಲಿ ನಾನು ದುಡ್ಡು ತಂದಿರ್ತೀವಿ, ಯಾರ ಮನೆ ಬಾಗಿಲಿಗೆ 7:30 8 ಗಂಟೆಗೆ, ಬೆಳಗಿನ ಜಾವ 6 ಗಂಟೆಗೆಲ್ಲ ಹೋಗಿ ನಿಂತಿದೀವಿ ಅಂತ ನಮಗ್ ಗೊತ್ತು. ಎಷ್ಟು ಇವತ್ತಿನವರೆಗೂ ಎಷ್ಟು ಬಡ್ಡಿ ಕಟ್ತಾ ಇದ್ದೀನಿ ಎಲ್ಲ ಪ್ರತಿಯೊಂದು ನನಗೆ ಗೊತ್ತು. ಬಟ್ ಆದ್ರೆ ಅವರು ಅದೆಲ್ಲೂ ತೋರಿಸ್ಕೊಳ್ದೆ ಇವತ್ತು ನಿರ್ಮಾಣ ಮಾಡಿ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಕೇಶವಣ್ಣ. ಯಾಕಂದ್ರೆ ಸಿನಿಮಾ ನೋಡಿದೀವಿ, ಎಲ್ಲರೂ ನೋಡಿದೀವಿ, ನೀವು ನೋಡಿದೀರಾ. ಸಿನಿಮಾ ನೋಡಿದಂತ ಕೆಲವು ಟೆಕ್ನಿಷಿಯನ್ಸ್ ಆಗ್ಲಿ, ಬಹಳಷ್ಟು ಜನ ನಿಮ್ಗೆ ಹೇಳಿದ್ದಾರೆ, ಫೀಡ್ಬ್ಯಾಕ್ ಹೇಳಿದ್ದಾರೆ. ನನಗೆ ಹೆಚ್ಚಾಗಿ ನಮ್ಮ ಕರ್ನಾಟಕದ ಜನ, ನಮ್ಮ ಕನ್ನಡದ ಜನ, ಅವ್ರ ಮೇಲೆ ನಮ್ಮ ಕನ್ನಡ ಸಿನಿಮಾನ ಪ್ರೀತಿಸುವಂತವ್ರು, ನಮ್ಮ ಅಭಿಮಾನಿ ದೇವರುಗಳ ಮೇಲೆ ಬಹಳ ನಂಬಿಕೆ ಇದೆ. ಅವ್ರು ಖಂಡಿತ ಈ ಸಿನಿಮಾನ ಕೈ ಬಿಡಲ್ಲ, ನಿಮ್ಗೆ ಒಳ್ಳೇದಾಗತ್ತೆ ಅಂತ ನಾನು ಖಂಡಿತ ಈಗಲೇ ಹೇಳ್ತಿದ್ದೀನಿ. ನಿಮ್ಗೂ ಗೊತ್ತು ಬಹಳಷ್ಟು ಬಿಸ್ನೆಸ್ ಅಂತ ಈ ಸಿನಿಮಾ ಬಂದಿದೆ. ಅಂಡ್ ಹೆಚ್ಚಾಗಿ ನನಗೆ ನಿಮ್ಗಾಗ್ಲಿ ಅಥವಾ ಸುಮಂತ್ ಅವ್ರಿಗಾಗ್ಲಿ, ಧನುಷ್ಗಾಗ್ಲಿ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸಿನಿಮಾ ಖಂಡಿತ ರಿಲೀಸ್ ಆದ್ಮೇಲೆ ತುಂಬಾ ಒಳ್ಳೇದಾಗತ್ತೆ, ಅದಂತೂ ಗ್ಯಾರಂಟಿ. ಅಂಡ್ ನವೀನ್ ರೆಡ್ಡಿ ಅವರಿಗೆ ಅವತ್ತು ಹೇಳಿದ್ದೀನಿ, ಸಿನಿಮಾ ಬಗ್ಗೆ ಹೇಳಿದ್ದೀನಿ, ಸಬ್ಜೆಕ್ಟ್ ಬಗ್ಗೆ ಎಲ್ಲ ಹೇಳಿದ್ದೀನಿ. ಹಾಗೆ ಇನ್ನೊಬ್ಬ ವ್ಯಕ್ತಿ ನನಗೆ ಪ್ರತಿಯೊಂದನ್ನು ಅವ್ರ ಬಗ್ಗೆನೂ ಹೇಳಿದ್ದೀನಿ, ತುಂಬಾನೇ ಹೇಳಿದ್ದೀನಿ. ಪ್ಯಾಥೋ ಪ್ರಜು ಅಂತ ನಮ್ಗೆ ಯಾರು ಇಂಟ್ರೊಡ್ಯೂಸ್ ಮಾಡಿಲ್ಲ. ಮಗ ಈ ಹುಡುಗ ನಿಮ್ಗೆಲ್ಲ ಗೊತ್ತಿರುತ್ತೆ ಅನ್ಸುತ್ತೆ. ಪ್ಯಾಥೋ ಪ್ರಜು ಒಂದು ಲಾಸ್ಟ್ ಅಲ್ಲಿ ಒಂದು ಎಪಿಸೋಡ್ ಬರುತ್ತೆ, ಆ ಒಂದು ಸಾಂಗ್ ಹಾಡಿದ್ದಾರೆ. ತುಂಬಾ ಜನ ಒಂದು ಟ್ರ್ಯಾಕ್ ಹಾಡಿದಾಗ ಕೆಲವು ಹೆಸರುಗಳೆಲ್ಲ ಬಂತು, ಇವ್ರ ಕಡೆಯಿಂದ ಹಾಡ್ಸಿದ್ರೆ ಚೆನ್ನಾಗಿರುತ್ತೆ, ಅವ್ರ ಕಡೆಯಿಂದ ಹಾಡ್ಸಿದ್ರೆ ಚೆನ್ನಾಗಿರುತ್ತೆ ಅಂತ. ಹೆಚ್ಚಾಗಿ ಇದ್ರ ಬಿಫೋರ್ ಒಂದಿಷ್ಟು ನಾನು ಸಿನಿಮಾ ಬಗ್ಗೆ ಮಾತಾಡಿದ್ದೀನಿ. ಸಿನಿಮಾ ರಿಲೀಸ್ ಆದ್ಮೇಲೆ ಮತ್ತೆ ಮಾತಾಡ್ತೀನಿ ಸಿನಿಮಾ ಬಗ್ಗೆ. ಅಂಡ್ ಶ್ರುತಿಯಮ್ಮ ಅವರಾಗ್ಲಿ ನನ್ನ ಬಗ್ಗೆ ಬಹಳಷ್ಟು ಹೇಳಿದ್ರು. ಅಂದ್ರೆ ದೊಡ್ಡವ್ರ ಜೊತೆ ಎಲ್ಲ ನಾನು ಕಂಪೇರ್ ಮಾಡ್ಕೊಂಡು ಹೇಳಿದ್ರು. ಅಷ್ಟು
ಯೋಗ್ಯನಲ್ಲ. ಬಟ್ ಆದ್ರೆ ಸಿನಿಮಾ 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 ಅಂತಾನೆ 24/7 ಸಿನಿಮಾನೇ. ನನಗೆ ನಾವೆಲ್ಲ ಕೂತ್ಕೊಂಡು ಈವನ್ ಬಲರಾಮ ದಿನಗಳು ಅಥವಾ ಲಂಕಾಸುರ ಶೂಟಿಂಗ್ ನಡೀತಿರ್ಬೇಕಾರೆ ಒಂದಿಷ್ಟು ಜನ ನನ್ನ ಜೊತೆ ಸೇರ್ಕೊಂಡು ಏನೋ ಮಾತಾಡ್ತಿರ್ಬೇಕಾರೆ ನಾನು ಸಿನಿಮಾ ಬಿಟ್ಟು ಬೇರೆ ಏನೋ ಮಾತಾಡಿರಲ್ಲ. ನಾನು ಯಾವಾಗ್ಲೂ ಸಿನಿಮಾ ಇದು ಬರೀ ಸಿನಿಮಾನೇ ಮಾತಾಡಿರ್ತೀನಿ. ಅವ್ರು ಕೇಳಿರ್ತಾರೆ ನನ್ನ, ಸರ್ ಸಿನಿಮಾ ಬಿಟ್ಟು ಬೇರೆ ಏನೋ ಮಾತಾಡಲ್ವಾ ಅಂತ. ಬೇರೆ ಏನ್ ಮಾತಾಡೋರು, ಯಾರ ಬಗ್ಗೆ ಮಾತಾಡೋರು ನನ್ಗೆ ಏನ್ ಯೂಸ್ ಇಲ್ಲ. ಸಿನಿಮಾನೇ ನನ್ಗೆ ಅನ್ನ ಆಗ್ತಿರೋದು. ಇವತ್ತು ಸಿನಿಮಾನೇ ನಾವು ಮಾತಾಡೋಣ. ಎಲ್ರಿಗೂ ಅದನ್ನ ಒಂದು ಹೇಳ್ತಿರ್ತೀನಿ. ನನ್ಗೆ ಬೇರೆಯವರೆಲ್ಲ ಬಂದು ಕೇಳ್ತಿರ್ತಾರೆ, ಈ ನಿಮ್ ಸಿನಿಮಾ ಇದು ಅಂದ್ರೆ ನಿಮ್ಮ ಸಿನಿಮಾ ಈ ತರ ಮಾತಾಡೋದು ಮಾತ್ರ ಈ ತರ ಮಾಡ್ತೀರಾ ಅಥವಾ ಬೇರೆ ಸಿನಿಮಾ? ನಾನು ಎಲ್ಲಾ ಸಿನಿಮಾನು ಹಿಂಗೆ ಮಾಡ್ತೀನಿ. ಎಲ್ಲಾರು ಇದೇ ತರ ಕೆಲಸ ಮಾಡ್ಬೇಕು ಅಂತ ನನ್ಗೊಂದು ಬಹಳ ಇಷ್ಟ ಆಗುತ್ತೆ. ಯಾಕಂದ್ರೆ ಇವತ್ತು ಆಲ್ರೆಡಿ ನಾವು ಥಿಯೇಟರ್ಸ್ ಕಳ್ಕೊಂತ ಇದೀವಿ, ಬಹಳಷ್ಟು ಆಡಿಯನ್ಸ್ ನ ಕಳ್ಕೊಂತ ಇದೀವಿ. ಆಮೇಲೆ ಬಹಳಷ್ಟು ಮೊಬೈಲ್ ಅದು ಇದು ಎಲ್ಲಾ ಬಂದಾಯ್ತು. ಅದ್ರಲ್ಲಿ ಕಾಂಪಿಟೇಷನ್ ನಾವು ಮಾಡ್ಬೇಕು ಅಂದ್ರೆ ನಾವು ಸಿನಿಮಾನ ಅಷ್ಟು ಪ್ರೀತಿ ಮಾಡ್ಕೊಂಡು ಮತ್ತೆ ತಿರ್ಗಾ ನಾವು ಅಷ್ಟೇ ಗ್ರೌಂಡ್ ವರ್ಕ್ ಮಾಡಿ ಝೀರೋ ಇಂದ ಕೆಲಸ ಮಾಡ್ಬೇಕು. ಮತ್ತೆ ನಾವು ಆ ಒಂದು ಸಿನಿಮಾ ಜನರಿಗೆ ಸಿನಿಮಾ ಮೇಲಿರೋ ನಂಬಿಕೆ ಮೊದಲಿನ ತರ ಹೇಗಿತ್ತು ಅದೇ ತರ ತರಬೇಕು ಅಂದ್ರೆ ಮತ್ತೆ ಝೀರೋ ಇಂದ ಸ್ಕ್ರಾಚ್ ಇಂದ ಪ್ರತಿಯೊಂದು ಸಿನಿಮಾ ನಾವು ಕೆಲಸ ಮಾಡ್ಲೇಬೇಕು. ಸೊ ಖಂಡಿತ ಈ ಒಂದು ಸಿನಿಮಾ ನಮ್ಗೆ ಅಲ್ಲಿ ಇಲ್ಲಿ ಸ್ವಲ್ಪ ನಮ್ಗೆ ನಾವು ಖಂಡಿತ ಮಾಡಿಲ್ಲ ಅಂತಲ್ಲ, ಮಿಸ್ಟೇಕ್ಸ್ ಇರುತ್ತೆ, ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇರುತ್ತೆ. ಬಟ್ ನಮ್ ಕೈಲಾದಷ್ಟು, ಆಮೇಲೆ ಪ್ರೊಡ್ಯೂಸರ್ ಅವ್ರ ಕೈಯಲ್ಲಾದಷ್ಟು, ಡೈರೆಕ್ಟರ್ ಕೈಯಲ್ಲಾದಷ್ಟು ನಾವೆಲ್ಲಾ ಕಡೆ ಕರೆಕ್ಟ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಸ್ವಲ್ಪ ಸಿಜಿಗಳಲ್ಲೆಲ್ಲ ಕರೆಕ್ಷನ್ ಮಾಡ್ಕೊಂಡು ಎಲ್ಲ ಮಾಡಿದೀವಿ. ಸೊ ಖಂಡಿತ ಈ ಸಿನಿಮಾ ಒಂದು ನನ್ನ ಜೀವನದಲ್ಲಿ ಒಂದು ಹೊಸದಾದ ಒಂದು ಬೇರೆ ತರದ್ದೇ ಆಸ್ ಅನ್ ಆಕ್ಟರ್, ಒಬ್ಬ ನಟನಾಗಿ ನನಗೆ ಬೇರೆ ತರದ್ದೇ ಒಂದು ಹೆಸರು ತಂದ್ಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಸೋನಾಲ್ ಅವರೇ. ಅಂಡ್ ಖಂಡಿತ ಸಿನಿಮಾ ರಿಲೀಸ್ ಆಗ್ಲಿ. ನಮ್ಮ ಥ್ಯಾಂಕ್ ಯು ಮಾಮ, ಥ್ಯಾಂಕ್ ಯು ಅಮ್ಮ. ಯಾವಾಗ್ಲೂ ಕೇಳ್ತಿದ್ರು ಎವ್ರಿ ಟೈಮ್ ರಾಬರ್ಟ್ ಸಿನಿಮಾ ಇಂದ ಹಿಡಿದು ಇಲ್ಲವರೆಗೂ ಅವ್ರು ನಮ್ಮ ಪೇರ್ ತುಂಬಾ ನೋಡ್ಬೇಕು ಅಂತ ಬಹಳ ಇಷ್ಟ ಆಯ್ತು. ಖಂಡಿತ ತುಂಬಾ ಇಷ್ಟ ಪಡ್ತೀರಿ ಸಿನಿಮಾ ನೋಡಿದಾಗ. ಫಸ್ಟ್ ಡೇ ಫಸ್ಟ್ ಶೋ ನೀವು ನೋಡಿ, ಸೆಲೆಬ್ರಿಟಿ ಶೋ ಕರೆಯಲ್ಲ ನಿಮ್ಮನ್ನ, ಫಸ್ಟ್ ಡೇ ನೀವು ನೋಡ್ಲೇಬೇಕು. ಟಿಕೆಟ್ ಕೊಟ್ಟು ನೋಡ್ಲೇಬೇಕು, ನೀವು ಫ್ರೀ ಕೊಡಲ್ಲ ನಿಮಗೆ. ಸಿನಿಮಾ ಬಂದ್ ನೋಡಿ. ಅಂಡ್ ಕಾವ್ಯ ಥ್ಯಾಂಕ್ ಯು ಮಗ. ಅಂಡ್ ತುಂಬಾ ಜನ ಸ್ನೇಹಿತರು ಎಲ್ಲ ಬಂದಿದ್ದೀರಾ. ಖಂಡಿತ ಇದನ್ನ ನಾನು ಮುಂದೆ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಪ್ರತಿಯೊಂದನ್ ಅವರು ಹಾಗೆ ನಮ್ಮ ಯಾರು ಶ್ರುತಿ ಅಮ್ಮ ಅವ್ರು ಹೇಳಿದಂಗೆ ಪ್ರತಿಯೊಂದನವರೇ. ಅಂಡ್ ನಾನು ಅವತ್ತು ಹೇಳಿದ್ದೆ, ಲಾಸ್ಟ್ ಮೀಟಿಂಗ್ ಅಲ್ಲೂ ಹೇಳಿದ್ದೆ, ಈ ಸಿನಿಮಾ ಏನಾದ್ರು ಬೇರೆ ಲ್ಯಾಂಗ್ವೇಜಸ್ ಏನಾದ್ರು ಕಂಡು ಆಯ್ತು ಅಂದ್ರೆ ಖಂಡಿತ ಫಸ್ಟ್ ಇಲ್ಲಿಂದ ಆಯ್ಕೆ ಮಾಡ್ಕೊಳ್ಳೋದು ನಿಮ್ಮನ್ನೇ ಅಂತ ಹೇಳಿದ್ದೆ. ಅಷ್ಟು ಪ್ರತಿಭಾವಂತ, ಎಷ್ಟು ಬ್ಯೂಟಿಫುಲ್ ಆಗಿ ಇದಕ್ಕೆ ಒಂದು ನೆಕ್ಸ್ಟ್ ಲೆವೆಲ್ ಜೀವ ಕೊಟ್ಟಿದ್ದಾರೆ. ಅಂಡ್ ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ NTR ಸರ್, ಥ್ಯಾಂಕ್ ಯು. ಅವ್ರ ಜೊತೆ ಒಂದಿಷ್ಟು ಕಾಲ ಕಟ್ಟಿದೀನಿ ಸಿನಿಮಾಗಳು. ಅಂಡ್ ಬಹಳಷ್ಟು ಜನರ ಬಗ್ಗೆ ಮಾತಾಡ್ಬೇಕು. ಕಿಟ್ಟಪ್ಪ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ಸುದಿ ಅವ್ರಿಗೆ. ಅಂಡ್ ನಿಶಾ ಥ್ಯಾಂಕ್ ಯು. ಮಾಲಾಶ್ರೀ ಮೇಡಮ್ ಅವರು ಅವರ ಕಾಂಬಿನೇಷನ್ ಇಲ್ಲ, ಬಟ್ ಅವರೊಂದು ಸ್ಪೆಷಲ್ ಒಂದು ರೋಲ್ ಮಾಡಿದ್ದಾರೆ. ಅವ್ರು ಬಂದಾಗ 100% ಮೈ ಜುಮ್ ಅನ್ನತ್ತೆ. ಆಮೇಲೆ ಅವ್ರದ್ದೊಂದು ಡೈಲಾಗು ಇದೆ, ಹೋಗಿದ್ ಕಡೆ ಎಲ್ಲ ಧೂಳು ಎಬ್ಬಿಸ್ಕೊಂಡು ಕಾಲಿಟ್ಟಿದ ಕಡೆ ಎಲ್ಲ ಧೂಳು ಎಬ್ಬಿಸ್ಕೊಂಡು ಬಂದವಳು ನಾನು ಅಂತಾರೆ. ಅದೇ ತರ ಈ ಸಿನಿಮಾದಲ್ಲೂ ಅವರು ಬಂದಾಗ ಅಷ್ಟೇ ಧೂಳು ಎದ್ದೇಳುತ್ತೆ ಅನ್ನೋದು ನಂಬಿಕೆ ಇದೆ. ಅಂಡ್ ತುಂಬಾ ಜನ ಎಲ್ಲ ಡೈರೆಕ್ಷನ್ ಟೀಮು ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಎಸ್ಪೆಷಲಿ ಆಮೇಲೆ ನಮ್ಮ ಮೋಹನ್ ಅವ್ರಿಗೆ, ಎಲ್ಲ ಡೈರೆಕ್ಷನ್ ಟೀಮ್, ಕಿರಣನ್ಗೆ. ಅಂಡ್ ನೀವೆಲ್ಲ ಇವತ್ತು ಒಂದು ಕಂಟೆಂಟ್ ನೋಡ್ತಿದ್ದೀರಾ, ಯಾವುದು ಮಗು ಸಾಂಗ್ ಎಕ್ಸಾಕ್ಟ್ ಆಗಿ ನಿಮಗ್ ಬರಕ್ ಮುಂಚೆ ಆಗ್ತಾನೆ ಬಂದಿದ್ದು ಸ್ಟುಡಿಯೋಯಿಂದ. ಅಲ್ಲಿಂದ ಬಂದು ಬೆಳಗ್ಗೆಯಿಂದ ಒಂದಿಷ್ಟು ಕರೆಕ್ಷನ್ಸ್ ಎಲ್ಲ ಆದ್ಮೇಲೆ ಇಲ್ಲಿ ಅಪ್ಲೋಡ್ ಆಯ್ತು. ಇಲ್ಲಿಂದ ಫೋನ್ ಮಾಡಿ ಕುತ್ಕೊಂಡು ಸರ್ ಬಂತು ಅಂದ್ಮೇಲೆ ಪ್ಲೇ ಮಾಡಿದ್ವಿ. ಥ್ಯಾಂಕ್ ಯು ಕಿರಣ. ಅಂಡ್ ಅನಿಲ್ ಅವರೇ ಥ್ಯಾಂಕ್ ಯು ಸೋ ಮಚ್. ನಿಮ್ ಹುಡುಗರಿಗೆಲ್ರಿಗೂ ಥ್ಯಾಂಕ್ಸ್. ಸಿನಿಮಾ ಬಗ್ಗೆ ಖಂಡಿತ ಟೆಕ್ನಿಕಲ್ ಟೀಮ್ ಬಗ್ಗೆ ನನಗೆ ತುಂಬಾ ನಂಬಿಕೆ ಇದೆ. ಒಂದು ಒಳ್ಳೆ ಸಿನಿಮಾ ಆಗತ್ತೆ. ನಮ್ಮ ತಂದೆಯವರ ಕರುಳಿನ ಕೂಗು ಹೇಗೆ ಒಂದು ಇಂಪ್ಯಾಕ್ಟ್ ಎಲ್ರಿಗೂ ಆಯ್ತು, ಆ ತರದ್ದು ಒಂದು ಫೀಲ್ ಬರುತ್ತೆ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾವು ಖಂಡಿತ ನಾವೇ ಸಿನಿಮಾ ಬಗ್ಗೆ ಮಾತಾಡೋದಕ್ಕಿಂತ ಜನ ಮಾತಾಡ್ಲಿ. ಜೂನ್ 6ನೇ ತಾರೀಕು ಮರಿಬೇಡಿ, ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣಲಿದೆ. ನಮ್ಮ ಶ್ರಮಕ್ಕೆ ನೀವೆಲ್ಲರೂ ಆಶೀರ್ವಾದ ನೀಡ್ತೀರಾ, ಪ್ರೋತ್ಸಾಹ ನೀಡ್ತೀರಾ ಅಂತ ನಾನು ನಂಬಿದ್ದೀನಿ. ಸಿನಿಮಾ ಪಾತ್ರ ಯಾರು ಇದುವರೆಗೂ ಹೇಳಿಲ್ಲ, ಆ ಪಾತ್ರ ಎಂತದ್ದು ಅಂತ. ನಾನು ಹೇಗೆ ಹೇಳಿ? ಅಲ್ಲ,
ಒಳ್ಳೆ ಪಾತ್ರ ಅಂತ ಹೇಳೋದ್ ಬಿಟ್ರೆ ಬೇರೆ ಏನ್ ಹೇಳೋದಕ್ಕೆ ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ? ಏನು ಇಲ್ಲ. ಬಾಯಿಗೆ ಕಟ್ಟಾಕ್ಬಿಟ್ರು ಅವರು. ತೊಂದ್ರೆ ಇಲ್ಲ, ಆದ್ರೂ ಹೇಳ್ತೀನಿ. ಅದಕ್ಕೆ ಶ್ರುತಿ ಮೇಡಮ್ ಅವ್ರು ಇಷ್ಟ ನನಗೆ. ಬಹುಶಃ ಇಂಡಸ್ಟ್ರಿಗೆ ಬಂದು 35 ವರ್ಷ ಆಗಿ ಒಂದು 130 ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಅಭಿನಯಿಸಿರ್ಬೋದೇನೋ. ಅಲ್ಲ, ಅದಕ್ಕಲ್ಲ, ಆಗಿದ್ರು ನನಗೆ ಆ ಸಿನಿಮಾಗಳಲ್ಲಿ ನನಗೆ ಸಿಕ್ಕಂತ ತೃಪ್ತಿ ಇದೆಯಲ್ಲ, ಒಬ್ಬ ನಾಯಕಿಯಾಗಿ ತೆರೆ ಮೇಲೆ ನನಗೆ ಕೊಟ್ಟಂತ ಸ್ಪೇಸ್ ಆಗಿರ್ಲಿ, ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ ನಾನು ಕಲ್ತಂತ ರೀತಿ ಆಗಿರ್ಲಿ, ನನಗೆ ಅದು ಎಷ್ಟು ಸಮಾಧಾನ ಕೊಟ್ಟಿತ್ತು. ಈ ಚಿತ್ರ ಆ ಜೀವನದ ಆ ಅನುಭವಕ್ಕಿಂತ ಒಂದು ಹೆಜ್ಜೆ ಬೇರೆ ತರದ ಅನುಭವ ತಂದು ಕೊಟ್ಟಂತ ಸಿನಿಮಾ ಇದು. ನನ್ನ 150 ಸಿನಿಮಾ ಆದ್ಮೇಲೆ ಈ ತರದ ಪಾತ್ರಗಳಿಗೆ ನಮ್ಮನ್ನ ಕಲ್ಪಿಸ್ಕೊಳ್ತಾರಲ್ಲ, ಅದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ. ಕಲಾವಿದೆಯಾಗಿ ನಾನು ಗೆದ್ದೆ ಅಂತ ನನಗೆ ಅವಾಗ್ಲೇ ಅನ್ಸೋದು. ಆ ತರದ ವಿಭಿನ್ನ ಪಾತ್ರಗಳಲ್ಲಿ ನಮ್ಮನ್ನ ಕಲ್ಪಿಸ್ಕೊಂಡಾಗ ಮಾತ್ರ. ಒಂದೇ ತರದ ಪಾತ್ರಗಳಲ್ಲಿ ಮಾಡುವಾಗ ಅದು ನಮಗೂ ಏನೋ ಹೆಚ್ಚು ಕಲಿಕೆಗೆ ಬೇರೆ ಏನೂ ಅವಕಾಶ ಇಲ್ಲ ಅಂತ ನನಗೆ ಅನ್ಸುತ್ತೆ. ಈ ರೀತಿ ಪಾತ್ರಗಳು ಕೊಟ್ಟಾಗ ಅದು ಚಾಲೆಂಜ್ ಫಸ್ಟ್ ಡೈರೆಕ್ಟರ್ಗೆ, ಯಾಕಂದ್ರೆ ಜನ ಆ ಪಾತ್ರವನ್ನು ತಗೊಳ್ಬೇಕಲ್ಲ ಫಸ್ಟ್. ಆ ಧೈರ್ಯ ಅವ್ರು ಮಾಡಿದ್ರಲ್ಲ, ಅದಕ್ಕೆ ಫಸ್ಟ್ ಅವ್ರ ಧೈರ್ಯನ ನಾನು ಮೆಚ್ಚಬೇಕು ಡೈರೆಕ್ಟರ್ಗೆ. ಅದಾದ್ಮೇಲೆ ನಾನು ಧೈರ್ಯ ಮಾಡಿದ್ದೆ, ಯಾಕಂದ್ರೆ ನಾಯಕಿಯಾಗಿದ್ದಾಗ ನನಗೆ ಇಷ್ಟು ವಿಭಿನ್ನವಾದ ಪಾತ್ರಗಳಿಗೆ ಮಾಡೋಕೆ ಅವಕಾಶ ಸಿಕ್ತಿತ್ತು. ಇವು ಇತ್ತೀಚಿನ ದಿನಗಳಲ್ಲಿ ನಾನು ವಿಭಿನ್ನವಾದ ಪಾತ್ರಗಳು ಮಾಡೋಕೆ ಅವಕಾಶ ಸಿಗ್ತಿದೆಯಲ್ಲ, ಸೊ ನಾನು ಆ ಚಾಲೆಂಜ್ನ ತಗೊಳ್ಳೋದಕ್ಕೆ ರೆಡಿಯಾಗಿದ್ದೆ ನಾನು. ಹಾಗಾಗಿ ಬಹುಶಃ ಅವ್ರ ನಿರೀಕ್ಷೆಗೆ ತಕ್ಕಂತೆ ನಾನು ಅಭಿನಯಿಸಿದ್ದೀನಿ ಅನ್ನುವಂಥ ಪ್ರತಿಕ್ರಿಯೆ ಅವ್ರು ಕೊಡ್ತಾ ಇರೋದು ನನಗೆ ಹೆಚ್ಚು ಸಮಾಧಾನಕರ ಅಂತ ನಾನು ಹೇಳಬಲ್ಲೆ ಈ ಪಾತ್ರದ ಬಗ್ಗೆ. ಅದು ಮೇಡಮ್ ಹೇಳಿದಂಥ ಮಾತಂತೂ ಅಕ್ಷರಶಃ ಸತ್ಯ. ಅವರು ನಾಯಕಿಯಾಗಿ ಅಭಿನಯಿಸ್ತಾ ಇದ್ದಂಥ ಪಾಪ, ಹಳ್ಳಿ ಹುಡುಗಿ, 2 ಜಡೆ, ಒಂದು ಮುದ್ದಾದ ಸ್ಮೈಲು, ಆಮೇಲೆ ಅಳು, ಈ ಥರದ ಒಂದು ಪಾತ್ರಗಳಲ್ಲಿ ಸಾಕಷ್ಟು ಸಿನಿಮಾಗಳನ್ನು ನೋಡಿದ್ದೀವಿ. ಒಳ್ಳೆ ಹೃದಯ ಇರುವಂತಹ ಒಂದು ಗುಣವಂತೆ ಅನ್ನೋ ಪಾತ್ರದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಸಿಗ್ತಾ ಇರುವಂತಹ ಪಾತ್ರಗಳು ನಿಮ್ಮನ್ನ ಪರದೆ ಮೇಲೆ ನೋಡೋದಕ್ಕೆ ಖುಷಿ ಆಗುತ್ತೆ. ಒಂದು ರೌದ್ರ ರೂಪಿಣಿಯಾಗಿ ಕಾಣಿಸ್ಕೊತೀರಾ, ಟಫ್ ಆಗಿ ಕಾಣಿಸ್ಕೊತೀರಾ, ಅದ್ರಲ್ಲಿ ಬೇರೆ ಬೇರೆ ವಿಭಿನ್ನವಾದ ವೇಷಗಳಲ್ಲಿ ಕಾಣಿಸ್ಕೊತಿದ್ದೀರಾ, ಅವತಾರಗಳಲ್ಲಿ ಕಾಣಿಸ್ಕೊತಾ ಇದ್ದೀರಾ. ಸೊ ನಮ್ಮ ಶ್ರುತಿ ಮೇಡಮ್ ಅವ್ರನ್ನ ಈ ಸಿನಿಮಾದಲ್ಲಿ ನೋಡೋಕೆ ಜೂನ್ 6ನೇ ತಾರೀಕು ತನಕ ನಾವು ಕಾಯಲೇಬೇಕಾಗುತ್ತೆ. ಅದೇ ರೀತಿ ಒಂದು ಪ್ರಶ್ನೆ ಅವರಿಬ್ಬರಿಗೆ ಕೇಳಿದ ಹಾಗೆ ನಿಮ್ಮನ್ನೂ ಕೇಳಬೇಕು ಅನ್ನೋದು ನಮ್ಮ ಟೀಮ್ ಕಡೆಯಿಂದ ನಮ್ಗೊಂದು ಆಸೆ. ಪ್ರತಿ ಮನುಷ್ಯನಲ್ಲೂ ಒಂದು ಕೆಟ್ಟ ಗುಣನೋ ಅಥವಾ ನೆಗೆಟಿವ್ ಇನ್ಸಿಡೆಂಟೋ ಜೀವನದಲ್ಲಿ ಆಗಿರುತ್ತೆ. ನಮ್ಮ ಕೇಶವ್ ಸರ್ನ ಹೊರತುಪಡಿಸಿ, ಅವ್ರಿಲ್ಲ ಅಂದ್ಬಿಟ್ರು. ಆದ್ರೆ ಹ್ಯಾಂಗ್ ಮ್ಯಾನ್ ಪಾತ್ರದಲ್ಲಿ ಮಾದೇವ ಕಾಣಿಸ್ಕೊತಾ ಇರೋದ್ರಿಂದ, ಮಾದೇವ ಹ್ಯಾಂಗ್ ಮ್ಯಾನ್ ಆಗಿರೋದ್ರಿಂದ ನಿಮ್ಮ ಜೀವನದ ಯಾವ್ದಾದ್ರು ಒಂದು ಕೆಟ್ಟ ಗುಣ, ನನ್ನಲ್ಲಿರೋ ಈ ಗುಣ ಇರ್ಕೂಡ್ದು ಇನ್ ಮುಂದೆ, ಅಥವಾ ಈ ಸನ್ನಿವೇಶನ ನಾನು ಯಾವತ್ತೂ ನೆನ್ಸ್ಕೋಬಾರ್ದು ಅಂತ ಹ್ಯಾಂಗ್ ಮಾಡುವಂತಹ ನೆಗೆಟಿವ್ ವಿಷಯ ಅಥವಾ ಇನ್ಸಿಡೆಂಟ್ ಏನಾದ್ರು ಇದ್ರೆ ಹಂಚ್ಕೋಬಹುದು. ಅಮ್ಮ, ನನಗೆ ಅನುಭವವೂ ಚಿಕ್ಕದಲ್ಲ, ವಯಸ್ಸು ಚಿಕ್ಕದಲ್ಲ, ಹಾಗಾಗಿ ಕೆಟ್ಟದನ್ನ ಯಾವ್ದನ್ನು ಬದುಕಿಸ್ಕೊಂಡಿಲ್ಲ, ಸಾಯಿಸ್ಕೊಂಡ್ಬಿಟ್ಟಿದ್ದೀನಿ. ಸೂಪರ್ ಮೇಡಮ್, ನಿಮ್ಮ ಪಾತ್ರ, ನಿಮ್ಮ ಮಾತು, ನಿಮ್ಮ ನಗು ಯಾವಾಗ್ಲೂ ನಮ್ಮ ಮನ್ಸು ಗೆಲ್ತಾ ಇರುತ್ತೆ. ಅದು ನೋಡಕ್ ಕಾಯ್ತಾ ಇರ್ತೀವಿ. ಅದೇ ರೀತಿ ಜೂನ್ 6ನೇ ತಾರೀಕು ಈ ಪಾತ್ರದ ಹೆಸರು ತಿಳ್ಕೊಬೋದಾ? ನನಗೆ ದೇವರನ್ನೇ ಮರ್ತೋಗಿದೆ, ನಿಜವಾಗ್ಲೂ ಮರ್ತೋಗಿದೆ. ಆ ಪಾತ್ರದ ಹೆಸರಿಗಿಂತ ಆ ಪಾತ್ರದ ಇಂಪ್ಯಾಕ್ಟ್ ಮಾತ್ರ ನಮ್ಗೆ ಜ್ಞಾಪಕ ಇದೆ. ಹಾಗಾಗಿ ಆ ಪಾತ್ರದ ಕಮಲಾಕ್ಷಿ ಆತರ ಎಲ್ಲೂ ಯಾರು ಕರೆದಿಲ್ಲ ಅನ್ಸುತ್ತೆ ಸರ್ ನನಗೆ. ನೀವು ಸುಮ್ಮನೆ ಸ್ಕ್ರಿಪ್ಟ್ ಅಲ್ಲಿ ನಂಗೆ ಡೈಲಾಗ್ ಬರೋದಕ್ಕೆ ಮುಂಚೆ ಒಂದು ಹೆಸರು ಇಟ್ಕೊಂಡಿದ್ರು ಅಷ್ಟೇ, ಯಾರು ನನ್ನನ್ನು ಕರೆದಿಲ್ಲ ಕಮಲಾಕ್ಷಿ. ಅದಕ್ಕೆ ಥ್ಯಾಂಕ್ ಯು. ಬಟ್ ನೀವು ಕೇಳ್ದಿರೋ ಪ್ರಶ್ನೆಗೆ ಒಂದೆರಡು ಖಂಡಿತ ಮಾತನ್ನು ಹೇಳಲೇಬೇಕು ನಾನು. ಈ ಸಿನಿಮಾ ತುಂಬಾ ಹಲವಾರು ಜನರ ತುಂಬಾ ಪರಿಶ್ರಮದಿಂದ ಈ ಸಿನಿಮಾ ಆಗಿದೆ. ಮೊದಲಿಗೆ ತುಂಬಾ ಪರಿಶ್ರಮ ಪಟ್ಟವರು ಕಂಟೆಂಟ್ ಅನ್ನ ಇಟ್ಕೊಂಡು ಜನರಿಗೆ ನಾನು ಹೇಳಬಲ್ಲೆ ಅಂತ ಧೈರ್ಯ ಮಾಡಿ ನಿರ್ದೇಶಕರು ಇದನ್ನು ಒಪ್ಪದ ಮೇಲೆ ಇಲ್ಲಿವರೆಗೂ ಈ ಸಿನಿಮಾನ ತಂದು ನಿಲ್ಲಿಸಿದಂತಹ ಪ್ರಯತ್ನ ಇದೆಯಲ್ಲ, ಅದು ಭಗೀರಥ ಪ್ರಯತ್ನ ಅಂತ ಹೇಳ್ತೀನಿ ನಾನು. ಒಬ್ಬ ನಿರ್ದೇಶಕನಾಗಿ ಮೊದಲೆಲ್ಲ ಒಂದು ಸಿನಿಮಾನ ಒಬ್ಬ ನಿರ್ದೇಶಕರಿಗೆ ಅವರು ಭಾರ ಇದ್ದಿದ್ದು ಇಷ್ಟೇ,
ನಿರ್ಮಾಪಕರು ಒಂದು ಒಳ್ಳೆ ಸಿನಿಮಾ ಕೊಡ್ತಾರೆ, ಒಂದು ಒಳ್ಳೆ ಕತೆ ಬರೆದ್ಬಿಟ್ಟು ಅವ್ರು ಹೇಳ್ಕೊಟ್ಟಂತೆ ಅವ್ರು ಹಾಕದಂತ ಸ್ಕೆಡ್ಯೂಲ್ ಅಲ್ಲಿ ನಾನು ಸಿನಿಮಾ ಮುಗಿಸ್ಬಿಟ್ರೆ ಸಾಕು, ನನ್ನ ಜವಾಬ್ದಾರಿ ಮುಗಿಯುತ್ತೆ ಅನ್ನುವಂಥ ದಿನಗಳಿತ್ತು. ಆದ್ರೆ ಇವಾಗ ಹಾಗಿಲ್ಲ. ಅವರ ನಿರ್ದೇಶಕರ ಜವಾಬ್ದಾರಿ ತುಂಬಾ 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 ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ತಾರಾಗಣದಿಂದ ಹಿಡಿದು ಆ ಶೂಟಿಂಗ್ ನಲ್ಲಿ ಪ್ರೊಡ್ಯೂಸರ್ ದುಡ್ಡನ್ನ ನಿಭಾಯಿಸೋದ್ರಿಂದ ಹಿಡಿದು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಸಿನಿಮಾವನ್ನ ಮತ್ತಷ್ಟು ಒಳ್ಳೆಯ ರೀತಿಯಲ್ಲಿ ರೂಪುಗೊಳ್ಳೋದ್ರಿಂದ ಹಿಡಿದು ಇವತ್ತು ನಿಮ್ಮ ಮುಂದೆ ತಂದಿರೋದು ಮಾತ್ರ ಅಲ್ಲ, 6ನೇ ತಾರೀಕು ಜನರ ಮುಂದೆ ತರೋವರೆಗೂ ಅವರ ಪರಿಶ್ರಮ ಇದೆ. ಆ ಪರಿಶ್ರಮಕ್ಕೆ ನನ್ನದೊಂದು ದೊಡ್ಡ ಕೃತಜ್ಞತೆಗಳಿದೆ. ಒಳ್ಳೇದಾಗ್ಲಿ. ನಾನು ಖುದ್ದು ಎದುರು ನೋಡಿದ್ದೀನಿ ಅದನ್ನೆಲ್ಲ. ಕ್ಯಾಮ್ರಾ ಮುಂದೆ ನಾವು ಅಭಿನಯಿಸುವಾಗ ಅವ್ರು ಎಷ್ಟು ಕಷ್ಟಪಡ್ತಾ ಇದ್ರು, ಶೆಡ್ಯೂಲ್ ಎಲ್ಲ ಮುಗಿದ ಮೇಲೂ ಕೂಡ ಈ ಸಿನಿಮಾ ಕಂಪ್ಲೀಟ್ ಮಾಡೋದಕ್ಕೆ ಅವ್ರು ಅಷ್ಟೇ ಕಷ್ಟಪಟ್ಟಿದ್ದಾರೆ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ಕನ್ನಡ ಸಿನಿಮಾ ಬರೋದು, ಒಂದು ಕನ್ನಡ ಸಿನಿಮಾನ ಕುಂಬಳಕಾಯಿ ಹೊಡೆಯೋದು, ಆ ಸಿನಿಮಾ ರಿಲೀಸಿಗೆ ಬರೋದಿದೆಯಲ್ಲ, ಅದು ತುಂಬಾ ಕಷ್ಟಕರವಾದಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇಂಥ ಪರಿಸ್ಥಿತಿಯಲ್ಲಿ ಒಂದು ಇಡೀ ತಂಡ ಈ ಸಿನಿಮಾವನ್ನ ಇಲ್ಲಿವರೆಗೂ ತಂದೆ ನಿಲ್ಸಿದೆಯಲ್ಲ, ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ತುಂಬಾ ಅಪರೂಪ ಸರ್, ಅದು ತುಂಬಾ ಕಷ್ಟವಾದ ಕೆಲಸ, ಅದಕ್ಕೆ ಸಹಕಾರ ಕೊಡಿ ಅಂತ ಕೇಳ್ಕೊಳ್ತೀನಿ. ಇನ್ನು ವಿನೋದ್ ರಾಜ್ ಅವ್ರ ಬಗ್ಗೆ ನಾನು ಮಾತಾಡ್ಬೇಕು ಅಂತಂದ್ರೆ, ಅಲ್ಲ ವಿನೋದ್ ಸರ್, ಸಾರಿಪ್ಪ. ಅವರ ತಂದೆಯವ್ರ ಜೊತೆ ಅಭಿನಯಿಸಿದ ದಿನಗಳನ್ನ ನಾನು ಮರಿಲಾರೆ. ಅವರ ಡೈರೆಕ್ಷನ್ ಅಲ್ಲೂ ಕೂಡ ನಾನು ಆಕ್ಟ್ ಮಾಡಿದ್ದು ತುಂಬಾ ವಿಶೇಷ ಅಂತ ನನ್ಗೆ ಅನ್ಸುತ್ತೆ. ಅವ್ರು ಡೈರೆಕ್ಷನ್ ಮಾಡುವಾಗ ನನ್ನನ್ನ ತುಂಬಾ ಮುದ್ದಾಗಿ ಅಂತ, ನನ್ನ ಯಾವತ್ತೂ ಅವ್ರ ಹೀರೋಯಿನ್ ತರ ನನ್ನ ಟ್ರೀಟೇ ಮಾಡ್ತಾ ಇರ್ಲಿಲ್ಲ. ಮರಿ ಬಂದ್ರಿ, ಹುಟ್ಟು ಮರಿ ಬಾರೋ, ಹಿಂಗೆ ಅನ್ನೋರು ಒಂಥರ ಅವ್ರ ಪಾಂಪ್ರಿನ್ ಮರಿ ತರ ನನ್ನನ್ನು ಟ್ರೀಟ್ ಮಾಡೋರು ಅವರು. ನನಗೆ ಆ ದಿನಗಳನ್ನ ನಾನು ಮರೆಯೋಕೆ ಚಾನ್ಸ್ ಇಲ್ಲ. ಅವ್ರನ್ನ ಕೇವಲ ಒಬ್ಬ ಕಲಾವಿದನಾಗಿ ಮಾತ್ರ ನಾನು ನೋಡಿಲ್ಲ, ಒಬ್ಬ ನಿರ್ದೇಶಕರಾಗಿ ನಾನು ಅವ್ರ ತಂದೆಯನ್ನ, ಪ್ರಭಾಕರ್ ಸರ್ನ ನಾನು ನೋಡಿದ್ದೀನಿ. ಅದಾದ್ಮೇಲೆ ವಿನೋದ್ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದು ಅಂದ್ರೆ 2 ತಲೆಮಾರು ನಾನು ಕೆಲಸ ಮಾಡಿದ್ದೀನಿ. ಅದೇನ್ ವಿಶೇಷ ಅಂತ ನನ್ಗೆ ಅನ್ಸಲ್ಲ. ವಿನೋದ್ ಅವರು ಮುಂದಿನ ತಲೆಮಾರು ಕೂಡ ನೆನಪಿನಲ್ಲಿ ಇಟ್ಕೊಳ್ಳುವಂತಹ ಪೊಟೆನ್ಷಿಯಲ್ ಇರುವಂತಹ ಒಬ್ಬ ಕಲಾವಿದ ಅಂತ. ಅವರ ಡೆಡಿಕೇಶನ್ ಈ ಸಿನಿಮಾದಲ್ಲಿ ಅದ್ಭುತ. ನಾನು ಅವರ ಡೆಡಿಕೇಶನ್ ಅನ್ನ, ಅವರ ತಲ್ಲೀನತೆಯನ್ನ ಸ್ಪಾಟ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ನನ್ಗೆ ಅನಿಸ್ತಾ ಇತ್ತು, ಇದು ತುಂಬಾ ಲೇಟು ರೀ ಅಂತ. ವಿನೋದ್ ಅವ್ರಿಗೆ ಇರುವಂತಹ ಪೊಟೆನ್ಷಿಯಲ್, ಅವ್ರಿಗಿರುವಂತಹ ಆಸಕ್ತಿ, ಅವ್ರಿಗಿರುವಂತಹ ಪ್ರೀತಿ, ಅವ್ರಿಗಿರುವಂತಹ ಗೌರವ ಈ ಸಿನಿಮಾ ಮೇಲೆ ಇದೆಯಲ್ಲ, ಅದು ತುಂಬಾ ಅಪರೂಪದಲ್ಲಿ ಅಪರೂಪ. ನಾವೆಲ್ಲ ತುಂಬಾ ಅಪರೂಪಕ್ಕೆ ರವಿಚಂದ್ರನ್ ಸರ್ ಅವರಲ್ಲಿ ಇದನ್ನೆಲ್ಲ ನೋಡಿದೀವಿ ನಾವು. ಅವ್ರು ಉಸಿರಾಡೋದೇ ಸಿನಿಮಾನ, ಅವ್ರು ನಿಂತ್ರೆ ಸಿನಿಮಾ, ಎದ್ರೆ ಸಿನಿಮಾ, ಹೀಗೆ ಸಿನಿಮಾಗೋಸ್ಕರನೇ ಬದುಕಿರುವಂತ ಲೆಜೆಂಡ್ಗಳನ್ನ ನೋಡಿದೀವಲ್ಲ, ಆ ಸಾಲಿಗೆ ಬಹುಶಃ ವಿನೋದ್ ಪ್ರಭಾಕರ್ ಅಷ್ಟು ಪ್ರೀತಿ ಈ ಸಿನಿಮಾ ಬಗ್ಗೆ, ಅಷ್ಟು ಪ್ರೀತಿ. ಒಬ್ಬ ಸಿನಿಮಾ ಹೀರೋಗೆ ಸಿನಿಮಾ ಶೆಡ್ಯೂಲ್ ಮುಗಿದ ತಕ್ಷಣ ಬೇರೆ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ, ಬೇರೆ ಕತೆಗಳು ತಗೊಳ್ತೀವಿ, ನೆಕ್ಸ್ಟ್ ಯಾವ ಪ್ರೊಡ್ಯೂಸರ್ ನಮಗೆ ಅಡ್ವಾನ್ಸ್ ಕೊಡ್ತಾರೆ ಅಂತ ನೋಡ್ತೀವಿ, ನೆಕ್ಸ್ಟ್ ಕತೆ ನೋಡ್ತೀವಿ. ಆದ್ರೆ ಇವತ್ತಿನವರೆಗೂ ಈ ಸಿನಿಮಾ ರಿಲೀಸ್ ಆಗೋವರೆಗೂ ಬಹುಶಃ ಈ ಟೀಮ್ ಎಲ್ಲ ಕೂತ್ಕೊಂಡು ಕರೆಕ್ಷನ್ ಮಾಡ್ತಾನೆ ಇರುತ್ತೆ ಅಂತ ಅನ್ಸುತ್ತೆ ನನಗೆ. ಸಿನಿಮಾ ರಿಲೀಸ್ ಆಗೋವರೆಗೂ ಒಂದು ತುಡಿತ ಇದೆಯಲ್ರಿ, ಆ ತುಡಿತ ನಾವು ಸಾಯಿಸ್ಕೊಂಡ್ಬಿಡ್ಬಾರ್ದು. ಜನಕ್ಕೆ ಹೋಗೋವರೆಗೂ ಇನ್ನೇನಾದ್ರು ಕರೆಕ್ಷನ್ ಮಾಡ್ಬೋದಾ, ಇನ್ನೇನಾದ್ರೂ ಬೆಟರ್ಮೆಂಟ್ ಜನಕ್ಕೆ ನಾವು ಕೊಡ್ಬೋದಾ ಅನ್ನುವಂತಹ ಆ ತುಡಿತ ಇದೆಯಲ್ಲ, ಆ ತುಡಿತನ ಹೀಗೆ ಜೀವಂತವಾಗಿ ಇರಿಸ್ಕೊಳ್ಳಿ ವಿನೋದ್ ಅವರೇ ಅಂತ ಹೇಳ್ತೀನಿ. ಈ ಸಿನಿಮಾದಲ್ಲಿ ನೀವು ನೋಡಿರ್ಬೋದು, ಅವ್ರು ವಿಭಿನ್ನವಾಗಿ ಕಾಣೋದಕ್ಕೆ ಅವ್ರ ಮೇಕಪ್, ಕಣ್ಣಿಗೆ ಕಾಂಟ್ಯಾಕ್ಟ್ ಲೆನ್ಸ್ ಎಲ್ಲ ಹಾಕೊಂಡು ಕಣ್ಣು ಮಿಟಕ್ಸ್ದಂಗೆ ಕೆಲವು ಸೀನ್ಗಳಲ್ಲಿ ಅವ್ರು ಆಕ್ಟ್ ಮಾಡಬೇಕು. ಕೆಲವು ಫೈಟಿಂಗ್ ಸೀನ್ಗಳಲ್ಲಿ ಅವ್ರು ಆಕ್ಟ್ ಮಾಡ್ತಾ ಇದ್ದಾರೆ. ಬಹುಶಃ ವಿನೋದ್ ಪ್ರಭಾಕರ್ ಮಾತ್ರ ಅಲ್ಲ, ನೋಡ್ತಾ ಇರುವಂತ ಪ್ರೇಕ್ಷಕನು ಕೂಡ ಕಣ್ಣು ಮಿಟಕ್ಸ್ದೆ ಆ ಸೀನ್ಗಳನ್ನ ನೋಡ್ತಾನೆ ಅಂತ ಅಷ್ಟು ಚೆನ್ನಾಗಿ ಫೈಟಿಂಗ್ ಮಾಡಿದ್ದಾರೆ. ಬಹುಶಃ ಸಿನಿಮಾಗಳಲ್ಲಿ ತುಂಬಾ ಕಷ್ಟವಾದಂತಹ ಒಂದು ವಿಭಾಗ ಅಂತ ಯಾವ್ದಾದ್ರು ಇದ್ರೆ ಅದು ಫೈಟರ್ಸ್. ಆ ಸಾಂಗ್ಗಳಲ್ಲಿ ತುಂಬಾ ಏನು ಅಷ್ಟು ಕಷ್ಟ ಇರಲ್ಲ, ಬಿಸಿಲು ಇರ್ಬೋದು, ಕಷ್ಟವಾದಂತ ಸ್ಟೆಪ್ ಇರ್ಬೋದು ಅಂತ ಬಿಟ್ರೆ ಟೆಕ್ನಿಷಿಯನ್ಸ್ಗಳಿಗೂ ಅಷ್ಟು ಕಷ್ಟ ಆಗಲ್ಲ. ತುಂಬಾ ಕಷ್ಟ ಇರೋದು ಫೈಟರ್ಸ್ಗಳಿಗೆ ಮಾತ್ರ. ಈ ಫೈಟರ್ಸ್ಗಳನ್ನ ತುಂಬಾ ಪ್ರಜ್ಞೆಯಿಂದ ನಿಭಾಯಿಸೋದು ಬಹಳ ಕಷ್ಟ.
ನಾನು ಅದನ್ನ ತುಂಬಾ ಹತ್ತಿರದಿಂದ ನೋಡಿದ್ದು. ಆ ಫೈಟರ್ಸ್ಗಳ ಮೇಲೂ ಕೂಡ ಒಂದು ಕಾಳಜಿ ಇದ್ದು ಅವ್ರನ್ನ ಹೇಗೆ ನಡೆಸ್ಕೊಳ್ಬೇಕು, ಅವ್ರಿಗೆಲ್ಲೂ ಕೂಡ ನೋವು ಆಗದೆ ಇರೋ ಹಾಗೆ, ಆದ್ರೆ ಅವ್ರ ತಲೆನ ಕೊಚ್ತಾ ಇರಬೇಕು, ಆದ್ರೂ ಅವ್ರನ್ನ ಮುಟ್ಟಬಾರ್ದು. ಈ ತರದ ಒಂದು ಟಾಸ್ಕ್ಗಳನ್ನ ಮಾಡೋದು ತುಂಬಾನೇ ಕಷ್ಟ ಇದೆ. ಒಂದೇ ಶಾರ್ಟಲ್ಲಿ 10 ಜನ ನೋಡಿಬೇಕು, ಒಬ್ಬನಿಗೆ ಮಚ್ಚಲ್ಲಿ ಹೊಡೆದು, ಇನ್ನೊಬ್ಬನಿಗೆ ದೊಣ್ಣೆಲ್ ಹೊಡೆದು, ಇನ್ನೊಬ್ಬನಿಗೆ ಯಾವ್ದು ಒಂದು ಪಾತ್ರೆಯಲ್ಲಿ ಹೊಡೆದು, ಈ ತರದ್ದೆಲ್ಲ ಒಂದು ವಿಭಿನ್ನವಾದಂತ ಟಾಸ್ಕ್ಗಳನ್ನ ಹೀರೋಗಳಿಗೆ ಕೊಡ್ತಾ ಇರ್ತಾರೆ. ಅದನ್ನ ಒಬ್ಬ ಫೈಟರ್ಗೂ ಕೂಡ ಯಾವುದೇ ರೀತಿ ನೋವಾಗದೆ ಇದ್ದ ಹಾಗೆ ಆಕ್ಟ್ ಮಾಡದಂತ 3 ಕಲಾವಿದರನ್ನ ನಾನು ನೋಡಿದ್ದು. ಒಬ್ರು ಮೊದಲಿಗರು, ಅದು ಟೈಗರ್ ಪ್ರಭಾಕರ್ ಅವರು. ಅದಾದ್ಮೇಲೆ ಫೈಟರು, ಸರ್ ಇಲ್ಲಿ ಏನು ಫೈಟೇ ಆಗಿಲ್ವಲ್ಲ ಸರ್, ಹೆಂಗ್ ಸರ್ ಇದು ಅಂತ ಆಶ್ಚರ್ಯ ಪಡೋ ಹಾಗೆ ನಡ್ಸದಂತ ಮತ್ತೊಬ್ಬ ಕಲಾವಿದ ಯಾರಾದ್ರೂ ಇದೆ, ಅದು ದರ್ಶನ್ ಅವರು. ನಾನು ಈ ಸಿನಿಮಾದಲ್ಲಿ ಫೈಟರ್ಸ್ಗಳನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಅವ್ರು ಫೈಟ್ ಮಾಡಿದ್ರೆ ನೆಲದ ಮೇಲಿರೋ ಧೂಳೆಲ್ಲ ಎದ್ದು ಬರ್ತಾ ಇತ್ತು. ನಾನ್ ಅನ್ಕೊಂಡೆ ಅವ್ನ್ ಇಬ್ಬರಿಗಾರು ಬಿದ್ದಿರುತ್ತೆ ಏಟು ಅಂತ ಅನ್ಕೊಂಡ್ರೆ, ಫೈಟರ್ ಎದ್ ನಿಂತ್ಕೊಂಡು ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್ ಅಂತ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಅವ್ರಿಗಿರೋಂಥ ಟೈಮಿಂಗ್ ರೀ, ಅದು ಅವ್ರ ಅಪ್ಪನಿಂದ ಬಂದಿರೋ ನನ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ. ಈ ತರದ್ದೆಲ್ಲ ವಿಶೇಷವಾದಂತಹ ಗುಣ ಇದೆ, ತುಂಬಾ ವಿಶೇಷವಾದಂತಹ ಕಾಳಜಿ ಇದೆ, ಆಸಕ್ತಿ ಇದೆ. ಅದು ನಂಗೆ ತುಂಬಾ ಖುಷಿ ಆಗುತ್ತೆ. ವಿನೋದ್ ಅವರು ತುಂಬಾ ದೊಡ್ಡ ಎತ್ತರಕ್ಕೆ ಬೆಳಿಬೇಕು. ಈ ಒಂದು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ದೊಡ್ಡ ಆಸ್ತಿಯಾಗಿ ಆಗುವಂತ ಎಲ್ಲ ಪೊಟೆನ್ಷಿಯಲ್ ವಿನೋದ್ ಅವರಲ್ಲಿದೆ. ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾ ದೊಡ್ಡ ಯಶಸ್ಸಿನ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ಲಿ ಅಂತ ನಾನು ಪ್ರೀತಿಯಿಂದ ಹಾರೈಸ್ತೀನಿ ಅಪ್ಪ. ಆಮೇಲೆ ಈ ಚಿತ್ರದ ನಾಯಕಿ ಎಷ್ಟು ಮುದ್ದಾಗಿ ಕಾಣ್ತಾರೆ ಈ ಸಿನಿಮಾದಲ್ಲಿ ಅಂದ್ರೆ ಅಷ್ಟು ಮುದ್ದಾಗಿ ಕಾಣ್ತಾರೆ. ಸೋನಲ್ ಅವರ ವಿಚಾರದಲ್ಲಿ ಇಬ್ಬರು ಡೈರೆಕ್ಟರ್ಗೆ ನಾನು ಥ್ಯಾಂಕ್ಸ್ ಅನ್ನ ಹೇಳ್ಬೇಕು. ಒಂದು ಡೈರೆಕ್ಟರು ನವೀನ್ ಅವರೇ, ಇತ್ತೀಚಿನ ಸಿನಿಮಾಗಳಲ್ಲಿ ಹೀರೋಯಿನ್ ಅಂದ್ರೆ 2 ಸೀನು 1 ಸಾಂಗ್ ಮುಗಿಸ್ಬಿಡ್ತಾರೆ, ಒಂದು ಗ್ಲಾಮರ್ ಅಷ್ಟಕ್ಕೆ ಸೀಮಿತ ಮಾಡ್ಬಿಡ್ತಾರೆ. ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಅವಕಾಶಗಳೇ ಸಿಗಲ್ಲ, ಪಾತ್ರಗಳ ಘನತೆನೂ ಇರೋದಿಲ್ಲ. ಆದ್ರೆ ಇಡೀ ನೀವು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಒಂದು ನಾಯಕ ಒಂದು ನಾಯಕಿ ಇಬ್ರು ಆ ಈಕ್ವಾಲಿಟಿನ ಎಷ್ಟು ಚಂದ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಈ ಸಿನಿಮಾದಲ್ಲಿ. ನನಗೆ ತುಂಬಾನೇ ಖುಷಿ ಆಯ್ತು. ನಾನು ನಿಮ್ಮೆಲ್ಲರ ಮುಂದೆ ಮಾತಾಡೋಕೆ ಮುಂಚೆ ಈ ಸಿನಿಮಾವನ್ನ ತೋರಿಸಿದ್ರು ನನಗೆ, ಯಾಕೆಂದ್ರೆ ಮಾತಾಡೋಕೆ ಏನಾದ್ರು ವಿಚಾರ ಇರಲಿ ಅಂತ. ಸಿನಿಮಾ ನೋಡಿರೋದ್ರಿಂದ ಇಷ್ಟು ಮಾತಾಡ್ತಾ ಇದ್ದೀನಿ. ಆ ತೆರೆಯ ಮೇಲೆ ಒಬ್ಬ ನಾಯಕನಿಗೆ ಸರಿ ಸಮಾನವಾದಂತ ಒಂದು ಸ್ಪೇಸ್ ಅನ್ನ ನಾಯಕಿಗೆ ತಂದ್ಕೊಟ್ಟಿದ್ದೀರಲ್ಲ, ಅದಕ್ಕೆ ತುಂಬಾ ಖುಷಿ ಆಯ್ತು ಡೈರೆಕ್ಟ್ರೆ. ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಗೆ. ಸೋನಲ್ ಪರವಾಗಿ ನಾನು ನಿಮ್ಗೆ ಥ್ಯಾಂಕ್ಸ್ ಅನ್ನ ಹೇಳ್ತೀನಿ. ಇನ್ನು ಮತ್ತೊಬ್ಬ ಡೈರೆಕ್ಟರ್ಗೆ ನಾನು ಸೋನಲ್ ಅವ್ರ ವಿಚಾರದಲ್ಲಿ ಥ್ಯಾಂಕ್ಸ್ ಹೇಳಲೇಬೇಕು, ಅದು ನನ್ನ ಸಹೋದರ ತರುಣ್ಗೆ. ಏನಕ್ಕೆ ಅಂದ್ರೆ ನಾಯಕಿಗೆ ಮದುವೆ ಆದ್ಮೇಲೆ ಕುಟುಂಬದ ಜವಾಬ್ದಾರಿನ ಕೊಟ್ಬಿಡ್ತಾರೆ. ಮದುವೆ ಆದ್ಮೇಲೆ ಮನೆ ನೋಡ್ಕೊಂಡ್ರೆ ಸಾಕು ಅಂತ ಹೇಳುವಂತ ಹಲವಾರು ಉದಾಹರಣೆಗಳನ್ನ ನಾವು ನೋಡಿದ್ದೀವಿ. ಆದರೆ ಸೋನಲ್ನ ಮದುವೆ ಆದ್ಮೇಲೂ ಕೂಡ ನೀನು ಈ ಚಿತ್ರರಂಗದಲ್ಲಿ ಒಬ್ಬ ಕಲಾವಿದೆಯಾಗಿ ಬೆಳಿ ಅಂತ ಒಂದು ಪ್ರೋತ್ಸಾಹದ ಮಾತುಗಳನ್ನ ಆಡಿದ್ದಾರೆ. ಹಾಗಾಗಿ ಈ ಮುದ್ದಾದ ಮುಖ ಇನ್ನೂ ಹೆಚ್ಚು ಸಿನಿಮಾಗಳು ಮಾಡುತ್ತೆ ಅನ್ನುವಂಥ ಪ್ರೀತಿ ಇದೆಯಲ್ಲ, ಅದಕ್ಕೆ ತರುಣ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಪ್ಪ. ಇನ್ನು ನಿರ್ಮಾಪಕರು ಸರ್, ನಿಮ್ಮನ್ನ ಭಯಂಕರ ನಿರ್ಮಾಪಕರು ಅಂತ ಹೇಳಕ್ ಆಗಲ್ಲ ನಾನು, ನೀವು ನನಗೆ ಹೇಳ್ಬೋದು. ಆದ್ರೆ ತುಂಬಾ ಒಳ್ಳೆ ನಿರ್ಮಾಪಕರು, ಎಲ್ಲರಿಗೂ ಒಳ್ಳೆಯ ಪ್ರೋತ್ಸಾಹವನ್ನ ಕೊಟ್ಟಿದ್ದೀರಾ ನೀವು. ಎಲ್ಲ ಟೆಕ್ನಿಷಿಯನ್ಸ್ಗಳು, ಎಲ್ಲ ಕಲಾವಿದರು, ಕಿಟ್ಟಿಯವರಿಂದ ಹಿಡಿದು ಪ್ರತಿ ಒಂದೊಂದು ಪಾತ್ರ ಮಾಡಿದಂತ ಎಲ್ಲರೂ ಕೂಡ ಅದ್ಭುತವಾಗಿ ಆಕ್ಟ್ ಮಾಡಿದ್ದೀರಿ. ಆಮೇಲೆ ಈ ಸಿನಿಮಾದಲ್ಲಿ ನಾನು ಯಾರಿಗಾದ್ರು ಫ್ಯಾನ್ ಅಂತ ಇದ್ರೆ ಸಿನಿಮಾ ನೋಡಿದ್ಮೇಲೆ ಅದು ಮ್ಯೂಸಿಕ್ ಡೈರೆಕ್ಟರ್ಗೆ ಮಾತ್ರ. ಸರ್, ನೀವು ಈ ಸಿನಿಮಾನ ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗಿದ್ದೀರಾ. ನಿಮ್ಮಲ್ಲಿ ಇರುವಂತಹ ಒಂದು ಶಕ್ತಿ, ನಿಮ್ಮಲ್ಲಿರುವಂತಹ ಸರಸ್ವತಿ ಅದ್ಭುತ ಸರ್, ಅದ್ಭುತ. ನಾವು 5% ಮಾಡಿದ್ರೆ ಇಡೀ ಸಿನಿಮಾದಲ್ಲಿ, ನೀವು ಅದನ್ನ 500%ಗೆ ತಗೊಂಡು ಹೋಗಿ ನಿಲ್ಸಿದ್ದೀರಿ. ನಿಮ್ಮ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರ್ಲಿ, ಅವರಿಬ್ಬರ ಮಧ್ಯದಲ್ಲಿ ಇರುವಂತಹ ನವಿರಾದ ಪ್ರೇಮ ಕಥೆಯನ್ನ ಎಷ್ಟು ಸುಂದರವಾಗಿ ಹೇಳಿದ್ದೀರಿ. ನಿಮ್ಮಲ್ಲಿ ಆ ಶಕ್ತಿ ಇದೆ ಸರ್. ವಂಡರ್ಫುಲ್ 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 ಜಾಬ್ ಮಾಡಿದ್ದೀರಾ ನೀವು. ಒಳ್ಳೇದಾಗ್ಲಿ. ಕೊನೆಯದಾಗಿ ನಿಮ್ಮನ್ನೆಲ್ಲರಲ್ಲೂ ನಾನೊಂದು ವಿನಂತಿ, ಇವತ್ತಿನ ಕನ್ನಡ ಸಿನಿಮಾಗಳು ತೆರೆ ಮೇಲೆ ಬರೋದು, ಅದು ಜನರಿಗೆ ಇಷ್ಟ ಆಗೋದು, ಅದು ಯಶಸ್ವಿ ಆಗೋದು, ನಿರ್ಮಾಪಕರಿಗೆ ಹಣ ಸಿಗೋದು, ಕಲಾವಿದರಿಗೆ ಮತ್ತೊಂದು ಸಿನಿಮಾ ಸಿಗೋದು, ನಿರ್ದೇಶಕರಿಗೆ ಮತ್ತೊಂದು ಸಿನಿಮಾ ಸಿಗೋದು ತುಂಬಾ ಅಪರೂಪ ಆಗ್ಬಿಟ್ಟಿದೆ. ಈ ತರದ ಒಂದು ಪರಿಸ್ಥಿತಿಯಲ್ಲಿ ಈ ಸಿನಿಮಾ ನಿಮ್ಮೆಲ್ಲರ ಮುಂದೆ ಒಂದು ಒಳ್ಳೆ ಕಂಟೆಂಟ್ ಇರುವಂತ ಸಿನಿಮಾ ಬರ್ತಾ ಇದೆ.
ನಿಮ್ಮೆಲ್ಲರನ್ನೂ ಕೈ ಮುಗಿದು ಕೇಳ್ಕೊಳ್ತೀನಿ, ಎಷ್ಟು ಜನ ಯೂಟ್ಯೂಬರ್ಸ್ ಇದ್ದೀರಿ, ಮಾಧ್ಯಮದವ್ರು ಇದ್ದೀರಿ, ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ನಿಮ್ಮ ಕಣ್ಣು ಮುಂದೆ ಯಾವುದಾದ್ರೂ ಒಂದು ಸಣ್ಣ ತುಣುಕಿದ್ರೆ ಅದು ನಿಮ್ಮ ಪ್ರೀತಿಯಿಂದ ನಮ್ದು ಕನ್ನಡ ಸಿನಿಮಾ ಅಂತ ಮನಸ್ಸಲ್ಲಿ ಇಟ್ಕೊಂಡು ಅದೊಂದು ಯಶಸ್ವಿಯಾಗಲಿ ಅಂತ ಮನಸ್ಸಲ್ಲಿ ಇಟ್ಕೊಂಡು ಶೇರ್ ಮಾಡಿ ಸರ್. ಖಂಡಿತ ನೀವು ಕೊಟ್ಟಂತ ಆ 1 ಸೆಕೆಂಡ್ ಟೈಮ್ ಅಥವಾ 1 ನಿಮಿಷದ ಟೈಮನ್ನು ಅವ್ರು ವ್ಯರ್ಥ ಮಾಡಲ್ಲ. ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಆ ಸಮಯ ನಿಮ್ಮದು ಸಾರ್ಥಕ ಅಂತ ನಿಮಗೆ ಅನಿಸುತ್ತೆ. ಆ ಥರದ ಒಂದು ಚಿತ್ರವನ್ನ ಈ ಚಿತ್ರತಂಡ ಮಾಡ್ಕೊಂಡಿದೆ. ಮತ್ತೊಮ್ಮೆ ನನ್ನನ್ನು ಇಷ್ಟೊತ್ತು ಇಲ್ಲಿ ಸ್ಪೇಸ್ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲ ಇವತ್ತು ಈ ಸ್ಟೇಜ್ ಮೇಲೆ ಐ ವುಡ್ ಲೈಕ್ ಟು ಥ್ಯಾಂಕ್ ಕಪಲ್ ಆಫ್ ದೆಮ್ ಫಾರ್ ಶೋರ್. ಒಂದು ಶ್ರುತಿ ಅಮ್ಮ, ನಿಮ್ಮಿಂದ ಒಂದು ಕಾಂಪ್ಲಿಮೆಂಟ್ ಬರೋದಿದೆಯಲ್ಲ, ಇಟ್ ಈಸ್ ಸೋ ಮಚ್ ಫಾರ್ ಅಸ್ ಆಸ್ ಅನ್ ಆರ್ಟಿಸ್ಟ್. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಥ್ಯಾಂಕ್ ಯು. ಪ್ರೊಡ್ಯೂಸರ್ ಸರ್, ತುಂಬ ಜಾಸ್ತಿ ಮಾತಾಡಲ್ಲ, ಬಟ್ ಆಕ್ಚುಲಿ ಅ ವೆರಿ ಫನ್ ಲವಿಂಗ್ ಪರ್ಸನ್ ಅವರು. ಸೊ ಸರ್ ಥ್ಯಾಂಕ್ ಯು. ಅಂಡ್ ನವೀನ್ ಸರ್ ಬಗ್ಗೆ ಮಾತಾಡ್ಲೇಬೇಕು ನಾನು, ಡೈರೆಕ್ಟರ್ ಬಗ್ಗೆ. ಇವತ್ತು ಶ್ರುತಿ ಅಮ್ಮ ಅಂಡ್ ಎಲ್ಲ ಆರ್ಟಿಸ್ಟ್ ಹೇಳ್ದಂಗೆ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟು ಈ ಸಿನಿಮಾ ಇಲ್ಲಿವರೆಗೂ ತಂದಿದ್ದಾರೆ ಅವರು. ನನ್ ಫಸ್ಟ್ ಈ ಕತೆ ಹೇಳಿದಾಗ, ಮನೆಗೆ ಬಂದು ನನ್ನ ಪಾತ್ರದ ಬಗ್ಗೆ ಹೇಳಿದಾಗ, ಐ ಥಿಂಕ್ ಈ ಒಂದು ಸಿನಿಮಾಗೆ ವಿತೌಟ್ ಥಿಂಕಿಂಗ್ 1 hour ಅಲ್ಲಿ ನಾನು ಎಸ್ ತಂದಿದ್ದೀನಿ. ಬಿಕಾಸ್ ಒಂದು ಅಫ್ಕೋರ್ಸ್ ವಿನೋದ್ ಸರ್ ಜೊತೆ ಮತ್ತೆ ಪೇರ್ ಆಗ್ತಿದ್ದೀನೋ ಒಂದು ಖುಷಿ. ತುಂಬಾ ಜನರು ಕೇಳ್ತಾ ಇದ್ರು ರಾಘವ ತನು ಪೇರ್ ಮತ್ತೆ ಯಾವಾಗ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೋತಾರೆ ಅಂತ. ಸೊ ನವೀನ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇವರು ಶ್ರುತಿ ಅಮ್ಮ ಆಗಿರ್ಲಿ, ತರುಣ್ ಅವರು ಆಗಿರ್ಲಿ, ಅವ್ರು ಹೇಳ್ತಾ ಇದ್ರು ನವೀನ್ ಸರ್ಗೆ ನಿನ್ ಮೇಲೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿ ಇದೆ ಅನ್ಸುತ್ತೆ, ಅದಕ್ಕೆ ನಿಮ್ಗೆ ಅಷ್ಟು ಸ್ಕ್ರೀನ್ ಸ್ಪೇಸ್ ಕೊಟ್ಟಿದ್ದಾರೆ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವಿನೋದ್ ಸರ್ ಅವರು ಅಫ್ಕೋರ್ಸ್ ರಾಬರ್ಟ್ ಸಿನಿಮಾ ಇಂದ ನಮ್ಮ ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿರೋದು. ಅಲ್ಲಿಂದ ವಿ ಬಿಕೇಮ್ ಸೋ ಕ್ಲೋಸ್ ದಟ್ ಶೂಟಿಂಗ್ ಅಲ್ಲಿ ಕುತ್ಕೊಂಡು ನಾವಿಬ್ರು ನಮ್ಮ ಫ್ಯಾಮಿಲೀಸ್ ಬಗ್ಗೆ ಆಗಿರ್ಲಿ ಎಲ್ಲ ಮಾತಾಡ್ತಿದ್ವಿ. ಅಂಡ್ ಹೀಸ್ ಬೀನ್ ಒನ್ ಸೂಪರ್ ಸಪೋರ್ಟಿವ್ ಕೋ ಆಕ್ಟರ್. ನಾನು ಇಷ್ಟು ವರ್ಷ ತುಂಬಾ ಆಕ್ಟರ್ಸ್ ಜೊತೆ ವರ್ಕ್ ಮಾಡಿದೀನಿ, ಬಟ್ ವಿನೋದ್ ಸರ್ ಹಸ್ ಬೀನ್ ವೆರಿ 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 ಸಪೋರ್ಟಿವ್. ಅವ್ರ ಜೊತೆ ಅವ್ರ ವೈಫ್ ಕೂಡ ನಿಶಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಲ್ಸೋ ಈ ಕಂಪ್ಲೀಟ್ ಲುಕ್, ತುಂಬಾ ಜನರು ಹೇಳ್ತಾ ಇದ್ರು ತುಂಬಾ ಗ್ಲಾಮ್ ರೋಲ್ಸ್ ಮಾಡಿದೀರಾ. ಮೊದಲು ಫಸ್ಟ್ ಟೈಮ್ ಲಂಗ ದಾವಣಿಯಲ್ಲಿ ಕಾಣಿಸ್ಕೊತೀನಿ ಸ್ಕ್ರೀನ್ ಅಲ್ಲಿ. ಸೊ ಇದಕ್ಕೆ ನಾನು ಇಡೀ ಲುಕ್ಗೆ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಸ್ಟಾಫ್, ಗಣೇಶ, ನಮ್ಮ ಮೇಕಪ್ ಆರ್ಟಿಸ್ಟ್, ಹೇರ್ ಸ್ಟೈಲಿಸ್ಟ್, ನನ್ನ ಅಸಿಸ್ಟೆಂಟ್ಸ್ ಎಲ್ರಿಗೂ. ಸೊ ಇಡೀ ಟೀಮ್ಗೆ, ಮಾದೇವ ಟೀಮ್ಗೆ ವೆರಿ ವೆರಿ ಬಿಗ್ ಥ್ಯಾಂಕ್ ಯು. ನನಗೆ ಈ ಒಂದು ಬ್ಯೂಟಿಫುಲ್ ಸಿನಿಮಾದಲ್ಲಿ ಒಳ್ಳೆ ಮೆಮರೀಸ್ ಕೊಟ್ಟಿದ್ದಾರೆ. ಅಂಡ್ ಈ ಒಂದು ಸಿನಿಮಾ ಲೈಫ್ ಲಾಂಗ್ ಇಟ್ ವಿಲ್ ಆಲ್ವೇಸ್ ಹ್ಯಾವ್ ಅ ಮಾರ್ಕ್ ಇನ್ ಮೈ ಹಾರ್ಟ್. June 6th ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ನಿಮ್ಮ ನಿಯರೆಸ್ಟ್ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ನಮ್ಗೆ ಸಪೋರ್ಟ್ ಮಾಡಿ. ಮುದ್ದಾಗಿ ಮಾತಾಡಿದ್ರು. ಆದ್ರೆ ನಂಗೆ ಒಂದು ಪ್ರಶ್ನೆ ಇದೆ ಸೋನಲ್ ಅವ್ರಿಗೆ, ಆ 2 ಡ್ರಾಪ್ ಒಂದೇ ಕಣ್ಣಿಂದ ಕಣ್ಣೀರ್ ಬರೋ ಕತೆ ಅದ್ ಹೆಂಗೆ ಮೇಡಮ್ ಸಾಧ್ಯ? ಒಂದೇ ಕಣ್ಣಲ್ಲಿ ಯು ಹ್ಯಾವ್ ಅ ಬೆಟರ್ ಆಕ್ಟ್ರೆಸ್ ದೇರ್, ಅವ್ರಿಗೆ ಕೇಳ್ಬೇಕು. ನೀವು ಮೋಸ್ಟ್ಲಿ ಅವ್ರನ್ನ ಒರೆಸ್ಕೊಂಡು ಕೂತ್ಕೊಂಡಿದ್ರಿ ಅನ್ಸುತ್ತೆ ಅಲ್ಲ. ಅದು ಜನರಲಿ ನನ್ಗೆ ಆ ಸೀನ್ ಎಕ್ಸ್ಪ್ಲೇನ್ ಮಾಡುವಾಗ್ಲೇ ಐ ಸಿಟ್ ಫಾರ್ ಸಮ್ ಟೈಮ್. ಅದ್ ಯಾವಾಗ ನನ್ಗೆ ಅನ್ಸುತ್ತೆ ದಟ್ ಓಕೆ ಇದು ಗ್ಲಿಸರಿನ್ ಬೇಡ ಅಂತ, ಐ ಕ್ಯಾನ್ ಡೂ ಇಟ್ ಮೈ ಸೆಲ್ಫ್ ಅಂದ್ರೆ ನಾನು ಗ್ಲಿಸರಿನ್ ಯೂಸ್ ಮಾಡಲ್ಲ ಜನರು. ಲವ್ಲಿ. ಅದಕ್ಕೆ ಹೇಳೋದು ನಮ್ಮ ಕನ್ನಡದ ಪ್ರತಿಭಾನ್ವಿತ ನಟಿಯವರು, ಮುದ್ದಾದ ನಟಿಯವರು ಅಂತ. ಈ ಮುದ್ದಾದ ನಟಿ ಬಗ್ಗೆ ಒಂದು ಪ್ರಶ್ನೆ ಇಶಾ ಮೇಡಮ್ ಅವ್ರು ಹೇಳಿದ್ರು. ವಿನೋದ್ ಸರ್, ನೀವು ಫ್ರೆಂಡ್ಸ್ ಅಂದ್ಮೇಲೆ ಫ್ರೆಂಡ್ಸ್ ನಡುವೆ ತರಲೆ ತಮಾಷೆ ಇರ್ಲೇಬೇಕಲ್ವಾ, ಎಲ್ಲ ಹೇಳ್ಬೇಕು ಅವ್ರ ಬಗ್ಗೆ ನಾವು. ಇವ್ರು ಈ ತರ ಒಂದು ಡೈಲಾಗ್ ಹೊಡೆದ್ರೆ ಅಲ್ಲ, ನಿಮ್ಮಿಬ್ರಲ್ಲಿ ತರಲೆ ಯಾರು ಜಾಸ್ತಿ? ಸೆಟ್ ಮಾದೇವ ಪಾರ್ವತಿ ವಿಷಯ ಬಿಟ್ಬೇಡ ಸರ್. ನೀವು ನನ್ಗೆ ಎಲ್ಲ ಬೆರಳುಗಳು ನಿಮ್ಮೇಲೆ ಏನ್ ಮಾಡೋದು ಪಾಪ, ನನ್ ಮೇಲೆನೆ ಹಾಕ್ತಿದ್ದಾರೆ. ಏನ್ ಮಾಡ್ತೀರಿ ನೋಡ, ಅಲ್ಲಿಂದನೂ ಒಂದ್ ಕೈ ಬೆರಳು ಕಾಣಿಸ್ತಾ ಇದೆ ಸುನಲ್ ಅವ್ರು. ಏನಿಲ್ಲ, ಇವ್ರ ಪಾಪ ಅವ್ರು ತುಂಬಾ ಇದು ಹೆಂಗಂದ್ರೆ ಮಾದೇವ ಸೋ ಮಚ್ ಇನ್ ಟು ಹಿಮ್ ದಟ್ ಮನೆಯಲ್ಲೂ ನಿಶಾ ಮೇಡಮ್ದು ಕಂಪ್ಲೇಂಟ್ ಇತ್ತು, ಇಲ್ಲ ಅಂತ ಹೇಳಿ ಅವ್ರದ್ದು ಕಂಪ್ಲೇಂಟ್ ಇತ್ತು. ಮಾದೇವ ಸಿನಿಮಾ ಶೂಟಿಂಗ್ ನಡೀತಿರುವಾಗ ಮನೆಯಲ್ಲೂ ಸ್ಮೈಲ್ ಇಲ್ಲ. ಆಸ್ಕರ್ ಮನೆಯಲ್ಲೂ ಸ್ಮೈಲ್ ಮಾಡ್ತಿರ್ಲಿಲ್ಲ, ಅದೇ ಕ್ಯಾರೆಕ್ಟರ್ ಒಳಗಡೆ ಇರ್ತಾ ಇದ್ರು. ಅಂಡ್ ಸೆಟ್ ಬಂದ್ರು ಒಂದ್ ಸ್ಮೈಲ್ ಇಲ್ಲ, ಏನು ಇಲ್ಲ. ನನ್ಗಾಗಲ್ಲ, ನನ್ ಸೆಟ್ ಅಲ್ಲಿ ಎಂಜಾಯ್ ಮಾಡಿ ಕೆಲಸ ಮಾಡ್ಬೇಕು. ಇವರು ಹಂಗ್ ಸುಮ್ನೆ ಕೂತಿದ್ರೆ ನನ್ ಟೆನ್ಷನ್ ಆಗೋದು.
ಅದಕ್ಕೆ ಏನಾದ್ರೂ ಮಾಡಿ ನಗ್ಸ್ಬೇಕಲ್ಲ ಅಂತ ಒಂದ್ ಸ್ವಲ್ಪ, ಅದಕ್ಕೆ ನನಗೆ ತರಲೆ ಅಂತಿರೋದು, ಇಲ್ಲಾದ್ರೆ ಏನೂ ಇಲ್ಲ, ಸೈಲೆಂಟೇ ನಾನು. ನನಗೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು ಈ ಇವೆಂಟ್. ಯಾಕಂದ್ರೆ ಫಸ್ಟ್ ಟೈಮ್ ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿದ್ದು ನಾನು ಇಡೀ ಫ್ಯಾಮಿಲಿ ಬಂದೇ ಇರ್ಲಿಲ್ಲ ಯಾವ ಇವೆಂಟ್ಗೆ. ನಮ್ಮಮ್ಮ ಆ್ಯಂಡ್ ಬೋತ್ ಮೈ ಸಿಸ್ಟರ್ಸ್ ಆರ್ ಹಿಯರ್ ಟುಡೇ. ಸೊ ನಾನು ಇವತ್ತು ಏನು ಇದ್ದೀನೋ ಇವತ್ತು, ನಾನು ಈ ಸಿನಿಮಾದಲ್ಲಿ ಒಂದು ಡೈಲಾಗ್ ಹೇಳ್ತೀನಿ, ನಾನು ಏನ್ ಮಾಡಿದ್ರು ನಮ್ಮ ಅಮ್ಮಗೋಸ್ಕರ ಮಾಡ್ತೀನಿ ಅಂತ. ಅದು ನಿಜ ಜೀವನದಲ್ಲೂ ನಾನು ಏನ್ ಮಾಡಿದ್ರು ಅದು ಇಟ್ಸ್ ಓನ್ಲಿ ಫಾರ್ ಮೈ ಮದರ್. ಸೊ ನಮ್ಮ ಅಕ್ಕ ನೋಡಿ ಸೈಡ್ ಇಂದ ನನಗೂ ಕೂಡ ಅಂತ ಹೇಳು ಅಂತಿದ್ದಾಳೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಮಮ್ಮ. ನಾನು ಇವತ್ತು ಏನಿದ್ರು, ಇವತ್ತು ಇಫ್ ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್ ಆಸ್ ಅನ್ ಆಕ್ಟರ್, ಅವರೇ ನನ್ಗೆ ಪುಷ್ ಕೊಟ್ಟಿದ್ದಕ್ಕೆ. ನೀನ್ ಆಗು, ನನ್ ಒಂದು ಡ್ರೀಮ್ ಇರೋದು, ನನ್ 3 ಮಕ್ಕಳಲ್ಲಿ ಒಬ್ಳು ಹೀರೋಯಿನ್ ಆಗ್ಬೇಕಂತ ಡ್ರೀಮ್ ಇದೆ. ನೀನಾಗು ಅನ್ನೋ ಒಂದು ಡ್ರೀಮ್ಗೆ ಇವತ್ತು ಇಲ್ಲಿ ಸ್ಟೇಜ್ ಅಲ್ಲಿ ಬಂದಿದ್ದೀನಿ. ಸೊ ಥ್ಯಾಂಕ್ ಯು ಮಮ್ಮ. ಅದ್ಭುತವಾದ ಸಿನಿಮಾ. ಮಾದೇವ ಪಿಕ್ಚರ್ ತೆಗಿಯಕ್ಕೆ ತುಂಬಾ ಸಾಹಸ ಮಾಡಿದ್ದೀನಿ. 2 ವರ್ಷದಿಂದ ನಾವು ವಿನೋದ್ ಪ್ರಭಾಕರ್ ಸರ್ ಜೊತೆ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಆಮೇಲೆ ವಿನೋದ್ ಪ್ರಭಾಕರ್ ಆಕ್ಟಿಂಗು ತುಂಬಾ ಚೆನ್ನಾಗಿದೆ. ಆಮೇಲೆ ಶ್ರುತಿ ಮೇಡಮ್ ಅವರು ಒಂಥರ ಭಯಂಕರ. ಆಮೇಲೆ ಸೋನಲ್ ಮೇಡಮ್ ಅವರು, ಕಿಟ್ಟಿ ಅವರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇಲ್ಲ ಮೇಡಮ್, ನಿಮ್ದು ಆಕ್ಟಿಂಗು ಅಯ್ಯೋ ಸಾಧ್ಯ ಇಲ್ಲ ಮೇಡಮ್, ಭಯ ಆಗ್ತೈತಿ. ನಾವು ಓದಿರೋದು ಎಲ್ಲ ಮಾಡ್ತಾ ಇರ್ತೀವಿ. ಓಕೆ. ಆಮೇಲೆ ಎಲ್ಲರಿಗೂ ನಮ್ಮ ಮೀಡಿಯಾ ಮಿತ್ರಕ್ಕೆ ನಾನು ಏನು ಕೇಳ್ಕೊಂಡೋದಂದ್ರೆ, ದಯವಿಟ್ಟು ಎಲ್ಲರೂ ನಮ್ಮ ಚೆನ್ನಾಗಿ ಪ್ರಮೋಷನ್ ಮಾಡಿ ಈ ಸಿನಿಮಾನ ಗೆಲ್ಸ್ಕೊಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲೇ ನೋಡ್ಬೇಕು ಅಂತ ಹೇಳಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಬಂದಿರೋ ಎಲ್ಲ ಮೀಡಿಯಾವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು. ಮಾದೇವ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ, ಲಾಸ್ಟ್ ಪ್ರೆಸ್ ಮೀಟ್ ಹೇಳಿರ್ತಾರ, 3 ವರ್ಷ ಹಿಂದೆ ನನ್ನ ಮಾದೇವನಿಗೆ ಜರ್ನಿ ಶುರು ಆಗಿದೆ. ಇಲ್ಲಿವರೆಗೂ ನಾನು ಒಂದು ಕಂಪೋಸರ್ ಆಗಿ ಒಂದು 10-12 ಸಿನಿಮಾಗಳು ಮಾಡಿದ್ದೀನಿ. ಬಟ್ ಈ ಸಿನಿಮಾ ನನ್ನ ಕೆರಿಯರ್ಗೆ ಒಂದು ಚಾಲೆಂಜಿಂಗ್ ಸಿನಿಮಾ. ಯಾಕಂದ್ರೆ ಇಲ್ಲಿವರೆಗೂ ನಾನು ಮಾಡಿರೋ ಸಿನಿಮಾಗಳು ಒಂದು ಕಾಲೇಜ್ ಸ್ಟೋರಿ ಇರ್ಬೋದು, ಇಲ್ಲ ಹಾರರ್, ಡಿಫ್ರೆಂಟ್ ಕೈಂಡ್ ಆಫ್ ಜಾನರ್ಸ್. ಬಟ್ ಒಂದು ಕಮರ್ಷಿಯಲ್ ಸಿನಿಮಾ ಅನ್ನೋದು ಖಂಡಿತ ಮಾದೇವ ನನ್ನ ಕೆರಿಯರ್ ಅಲ್ಲಿ ಫಸ್ಟ್ ಸಿನಿಮಾ. ಅಂಡ್ ಅದಕ್ಕೆ ನಾನು ನ್ಯಾಯ ಮಾಡ್ತೀನಿ ಅಂತ ನಂಬಿ ನನಗೆ ಅವಕಾಶ ಕೊಟ್ಟರು ಡೈರೆಕ್ಟರ್ ನವೀನ್ ರೆಡ್ಡಿ ಅವರಿಗೆ, ಮತ್ತೆ ಅದಕ್ಕೆ ಸಪೋರ್ಟ್ ಮಾಡೋ ವಿನೋದ್ ಸರ್ಗೆ, ಎಲ್ರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳು. ಅಂಡ್ ಕೇಶವ್ ಸರ್ ಕೂಡ ತುಂಬಾ ಥ್ಯಾಂಕ್ಸ್, ಸುಮಂತ್ ಸರ್ಗೂ. ಅಂಡ್ ಈ ಸಿನಿಮಾದಲ್ಲಿ ನೀವು ಕೇಳಿದ್ರ ಆಲ್ರೆಡಿ ಎದೆಯಲ್ಲಿ ತಂಗಳಿರೋ ಹಾಡು ತುಂಬಾ ಹಿಟ್ ಆಗಿದೆ. ಅದ್ರ ಜೊತೆಗೆ ಮೇಕಿಂಗ್ ಸಾಂಗ್, ಸೊ ಒಳ್ಳೆ ಸಿಂಗರ್ಸ್, ಒಳ್ಳೆ ಇನ್ಸ್ಟ್ರೂಮೆಂಟ್ಸ್. ಯಾಕಂದ್ರೆ ಮೇನ್ ಸಿನಿಮಾ ಇದು 80s ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಆ ಸೌಂಡಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಕ್ವಾಲಿಟಿನೂ ನಾವು ಮೇಂಟೈನ್ ಮಾಡಿ, ಇನ್ಸ್ಟ್ರೂಮೆಂಟ್ಸ್ ರುದ್ರವೀಣೆ ಅದು ಮತ್ತೆ ಬನ್ಸೂರಿ, ತುಂಬಾ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್, ರಿಕಾರ್ಡಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಅದಕ್ಕೆ ತುಂಬಾ ವಿನೋದ್ ಸರ್ ಇನ್ಪುಟ್ಸ್ ತುಂಬಾ ಇದೆ. ಅಂಡ್ ಡೈರೆಕ್ಟರ್ ಅವರು ನನಗೆ ಕೊಟ್ಟಿರೋ ಒಂದು ಸಿನಾಪ್ಸಿಸ್, ಅಂಡ್ ಬಿಫೋರ್ ಶೂಟಿಂಗ್ ಮುಂಚೆ ನಾನು ಆಲ್ಮೋಸ್ಟ್ 70% ಬೀಜ ಫಿನಿಶ್ ಮಾಡಿ, ಅಂಡ್ ಸಿನಿಮಾ ನೋಡಿದ್ಮೇಲೆ ಅದಕ್ಕೆ ಇನ್ನು ಆಡಿಯನ್ಸ್ ಎಲ್ಲ ಮಾಡಿದ್ವಿ. ಅಂಡ್ ಇನ್ನು ಹಾಡುಗಳು ಬರುತ್ತೆ, ತುಂಬಾ ಬಿಗ್ ಸಾಂಗ್ಸ್ ಇದೆ ಈ ಸಿನಿಮಾದಲ್ಲಿ. ಅಂಡ್ ರಿಕಾರ್ಡಿಂಗ್ ತುಂಬಾ ಚಾಲೆಂಜ್ ಅನಿಸ್ತು. ಅಂಡ್ ಎಂಜಾಯ್ ಮಾಡಿದ್ವಿ, ತುಂಬಾ ಕಷ್ಟಪಟ್ಟು ಮಾಡಿದ್ವಿ. ದಯವಿಟ್ಟು ಜೂನ್ 6ನೇ ತಾರೀಕು ಥಿಯೇಟರ್ ಬರುತ್ತೆ. ಇದು ಖಂಡಿತ OTT ಸಿನಿಮಾ ಅಲ್ಲ, ಥಿಯೇಟರ್ ಸಿನಿಮಾ. ನೋಡಿ ನೀವು ವಿಸಿಲ್ ಚಪ್ಪಾಳೆ ಮಾಡಲೇಬೇಕು, ಕೊಡಲೇಬೇಕು. ಅಂಡ್ ಅಪ್ರಿಷಿಯೇಷನ್ ಖಂಡಿತ ಚೆನ್ನಾಗಿ ಸಿಗುತ್ತೆ ಅಂತ ನಂಬಿಕೆ ಇದೆ. ಅಂಡ್ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ, ವಿನೋದ್ ಪ್ರಭಾಕರ್ ಸರ್ ಪರ್ಫಾರ್ಮೆನ್ಸ್ ನ ಭೂತೋ ನ ಭವಿಷ್ಯತ್, ಆ ರೇಂಜ್ ಅಂತೂ ಖಂಡಿತ ಇರುತ್ತೆ. ನಟ ವಿಶ್ವರೂಪ ನೋಡ್ತೀರಾ ಸರ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಪ್ರದ್ಯುತ್ ಅವರೇ, RR ಮಾಡುವಾಗ ನೀವು ಇಡೀ ಸಿನಿಮಾ ನೋಡಿರ್ತೀರಾ, ಬಹಳ ಇಷ್ಟವಾದಂತ ಅಂಶ ಯಾವುದು ಅಂತ ಏನಾದ್ರು ಹೇಳ್ಬೋದಾ? ಮ್ಯಾಮ್, ಫಸ್ಟ್ ಹೇಳ್ಬೇಕಂದ್ರೆ ಸಾರ್ ಪರ್ಫಾರ್ಮೆನ್ಸ್, ಸಾರ್ ಕ್ಯಾರೆಕ್ಟರ್ ಡಿಸೈನ್. ಯಾಕಂದ್ರೆ ಒಂದು ಹ್ಯಾಂಗ್ ಮ್ಯಾನ್ ಕ್ಯಾರೆಕ್ಟರ್ ಏನಿದೆಯೋ ಅದು ಸಿನಿಮಾದಲ್ಲಿ ಡಿಫ್ರೆಂಟ್ ಶೇಡ್ಸ್ ಇರುತ್ತೆ. ಆ ಸಾರ್ ಪ್ರಮೋಷನ್ಸ್ ಅಲ್ಲಿ ಹೇಳಿದಾರ, ಒಂದು ತುಂಬಾ ಕ್ರೂರವಾಗಿರೋ ಪಾತ್ರ, ಅದಾದ್ಮೇಲೆ ತುಂಬಾ ಸಾಫ್ಟ್, ಅದಾದ್ಮೇಲೆ ರಾಕ್ಷಸ. ಆ ವೇರಿಯೇಷನ್ಸ್ ಅಂಡ್ ಸಾರ್ ಕೊಟ್ಟರು ಆ ಒಂದು ಏನಂದ್ರೆ ಡೈಲಾಗ್ಸ್ ಇರಲ್ಲ ಈ ಸಿನಿಮಾದಲ್ಲಿ. ಸಾರ್ಗೂ ಡೈಲಾಗ್ಸ್ ಇರಲ್ಲ, ತುಂಬಾ ಕಮ್ಮಿ ಇರುತ್ತೆ. ಒಂದು ನೀವು ಫುಲ್ ಸಿನಿಮಾ ಡೈಲಾಗ್ಸ್ ಇಟ್ರು ಒಂದು 5 ನಿಮಿಷನೂ ಇರಲ್ಲ, ತುಂಬಾ ಕಮ್ಮಿ. ಎಲ್ಲ ಪರ್ಫಾರ್ಮೆನ್ಸ್ ಸೊ ಅದ್ಭುತವಾಗಿ ಮಾಡಿದ್ದಾರೆ. ನಾವ್ ಎಷ್ಟು ಸತಿ ಆಲ್ಮೋಸ್ಟ್ 300-400 ಸತಿ ನೋಡಿರ್ತೀವಿ ಮಾಡುವಾಗ. ಸೊ ಆದ್ರೂ ನಮ್ಗೆ ಇನ್ನೂ ಆ ಜೋಶ್ ಇದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಅದ್ಭುತವಾಗಿರುತ್ತೆ ಅಂತ. ಅದ್ರ ಜೊತೆಗೆ ಶ್ರುತಿ ಅಮ್ಮ ಆಗ್ಲಿ, ಸೋನಾಲ್ ಮ್ಯಾಮ್ ಎಲ್ಲ ತುಂಬಾ ಚೆನ್ನಾಗಿ ಅವರವ್ರ ಕ್ಯಾರೆಕ್ಟರ್ಸ್ ನ ಮಾಡಿದ್ದಾರೆ. ಅಂಡ್ ನನ್ನ ಖಂಡಿತ ನಂಬಿಕೆ ಇದೆ ಒಂದು ನೆಕ್ಸ್ಟ್ ಲೀಗ್ ಹೋಗುತ್ತೆ ನಮ್ಮ ಸಿನಿಮಾ ಅಂತ, ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ ನಂಬಿಕೆ ಖಂಡಿತ. ಚಿನ್ನಾರಿ ಹಾಡು ನವೀನ್ ಸರ್ ನನ್ಗೆ ಸಿಚುವೇಶನ್ ಹೇಳಲಿಲ್ಲ, ವಿಡಿಯೋನೇ ತೋರಿಸ್ಬಿಟ್ರು. ಆಲ್ರೆಡಿ ಶೂಟ್ ಆಗಿತ್ತದು, ಬಹಳ ಚೆನ್ನಾಗಿ ಆಲ್ರೆಡಿ ವಿಷಯಲ್ಸ್ ಬಿದ್ದಿತ್ತು ಅದ್ರ ಮೇಲೆ. ಆಮೇಲೆ ಒಂದು ಮಗು ಕ್ಯಾರೆಕ್ಟರ್ ಇದೆ,
ಬಹಳ ಅದ್ಭುತವಾದ ಪಾತ್ರ ಮೇಡಮ್. ಅದು ಹೇಳ್ಬೋದೋ ಇಲ್ವೋ ನನಗೆ ಗೊತ್ತಿಲ್ಲ. ಅದು ಪ್ರಪಂಚನೇ ನೋಡದೇ ಇರುವಂತ ಒಂದು ಮಗು. ಅದು ಫಸ್ಟ್ ಟೈಮ್ ಪ್ರಪಂಚ ನೋಡುತ್ತೆ. ಅದಕ್ಕೆ ಒಂದು ಸಾಲು ಬರೆದಿದ್ದೀನಿ, ಇದು ಗೋಡೆ ಇಲ್ಲದವರು ಇದ ಮಾಡಿದವರು ಯಾರು ಅಂದ್ಬಿಟ್ಟು. ಇದು ಗೋಡೆ ಇಲ್ಲದವರು ಇದನ್ನ ಇದು ಮಾಡಿದವರು. ಮಾಡಿದವರು ಯಾರು ಅಂದ್ಬಿಟ್ಟು. ಅದು ಸಿನಿಮಾ ನೋಡಿದಾಗ ನಿಮ್ಗೆ ಅದು ಗೊತ್ತಾಗುತ್ತೆ. ವಿನೋದ್ ಸರ್ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ನಾನು ಸಮ್ ಪೋರ್ಷನ್ಸ್ ನೋಡಿದೀನಿ. ಸುಮ್ಮನೆ ಮಾಂಟೇಜ್ ಅಲ್ಲಿ ಸುಮ್ಮನೆ ನಿಂತ್ಕೊಳ್ಳೋ ಒಂದು ಶಾರ್ಟ್ ಅಲ್ಲಿ ಕೂಡ ಅವರು ಪಾತ್ರದ ಒಳಗಡೆ ಇದ್ದಾರೆ. ಅಷ್ಟು ಅದ್ಭುತವಾಗಿ ಇದೆ. ಆಮೇಲೆ ಶ್ರುತಿ ಅಮ್ಮನ್ ಪಾತ್ರ ತುಂಬಾ ಚೆನ್ನಾಗಿದೆ, ಬಹಳ ಇಷ್ಟ ಆಯ್ತು. ಥ್ಯಾಂಕ್ ಯು ಈ ಅವಕಾಶ ಕೊಟ್ಟಿದ್ದಕ್ಕೆ ಪ್ರದ್ಯುತ್ತನ್ ಅವ್ರಿಗೂ, ನವೀನ್ ಸರ್ಗೂ, ಇಡೀ ತಂಡಕ್ಕೂ ಥ್ಯಾಂಕ್ ಯು. ಎಲ್ಲರೂ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಫಸ್ಟ್ ಡೇಟ್ ಹೇಳ್ಬಿಡ್ತೀನಿ, ಚೆನ್ನಾಗಿ ರಿಜಿಸ್ಟರ್ ಆಗಲಿ. ಶ್ರುತಿ ಮೇಡಮ್ ನಮಸ್ತೆ. ತುಂಬಾ ಇವೆಂಟಿಗೆ ಬಂದಿಲ್ಲ, ಬಿಸಿ ಇದ್ರಿ. ಈ ಸಿನಿಮಾದ ಅಫ್ಕೋರ್ಸ್ ತುಂಬಾ ಇವೆಂಟ್ಸ್ ಆಗಿದೆ, ಎಲ್ರಿಗೂ ಗೊತ್ತು ಯಾರ್ಯಾರು ಪಾತ್ರ ಏನ್ ಮಾಡಿದ್ದಾರೆ ಅಂತ. ವಿನೋದ್ ಸರ್, ಸೋನಲ್ ಮೇಡಮ್, ಶ್ರುತಿ ಮೇಡಮ್, ಮಹಾಲಕ್ಷ್ಮಿ ಮೇಡಮ್, ಅಚ್ಯುತ್ ಸರ್, ಕೀರ್ತಿ ಸರ್, ಕಾಕ್ರೋಚ್ ಎಲ್ಲ. ಈ ಸಿನಿಮಾ ನೋಡ್ಕೊಂಡು ಆಚೆ ಬಂದ್ಮೇಲೆ ಎಲ್ಲರಿಗೂ ಹೀರೋ ಸರ್ ಬಿಟ್ರೆ ನೆಕ್ಸ್ಟ್ ಶ್ರುತಿ ಮೇಡಮ್ ತಲೆಯಲ್ಲಿ ಇರ್ತಾರೆ, ಅದಂತೂ ಡ್ಯಾಮ್ ಶೋ. ಅದು ತಿನ್ನಾಕ್ಬಿಟ್ಟವ್ರೆ ಅಂದ್ರೆ ಹಂಗೆ ಮೇಡಮ್ ನೆಕ್ಸ್ಟ್ ಲೆವೆಲ್. ಆಕ್ಚುಲಿ ಸಾರ್ ಹೇಳೋದಂಗೆ ಭಯ ಆಗುತ್ತೆ ಡೆಫಿನೆಟ್ಲಿ, ಹಂಗೆ ತುಂಬಾ ತುಂಬಾ ಇಷ್ಟಪಡ್ತಾರೆ ಆಕ್ಚುಲಿ. ಇನ್ನು ನಮ್ಮ ಟೆಕ್ನಿಷಿಯನ್ ವಿಷಯಕ್ಕೆ ಬಂದರೆ ಆಕ್ಚುಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ಕ್ಯಾಮ್ರಾಮನ್, ಅವ್ರು ಮಿತಿ ಮೀರಿ ಮಾಡಿದ್ದಾರೆ ಕೆಲಸ. ಆಕ್ಚುಲಿ ನಮ್ಗೆ ಸ್ವಲ್ಪ ತುಂಬಾ ಟೈಮ್ ತಗೊಂತು ಸಿನಿಮಾ. ಸೊ ಟೈಮ್ ಸಿಕ್ಕಿದ್ದು ಕೂಡ ಅವರು ಫುಲ್ ಪರ್ಫೆಕ್ಷನಿಸ್ಟ್ ಆಗಿ ಪ್ರತಿಯೊಬ್ಬರು ಅವರು ಡಿಪಾರ್ಟ್ಮೆಂಟ್ ಅಲ್ಲಿ CG ಅವರು ಆಗಿರ್ಬೋದು, ಸಂಗಮೇಶ್, ಆಮೇಲೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು ಆಗಿರ್ಬೋದು, ಮೋಹನ್ ಆಗಿರ್ಬೋದು, ಕಿರಣ್, ನಮ್ಮ ಗುರು ಸರ್, ರಾಮ್ ಸರ್, ತುಂಬಾ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆಕ್ಚುಲಿ. ಆಮೇಲೆ ನಾನು ಲಾಸ್ಟ್ ಮನೆಗೆ ಇದು ಪ್ರೆಸ್ ಮೀಟ್ ಅಲ್ಲಿ ನಮ್ಮ ಸೋನಲ್ ಮೇಡಮ್ ಬಗ್ಗೆ ಹೇಳಿ. ಸೋನಲ್ ಮೇಡಮ್ ಆಕ್ಚುಲಿ ಒಂದು ಸೀನ್ ಇದೆ, ವಿತೌಟ್ ಗ್ಲಿಸರಿನ್, ಒಂದೇ ಒಂದು ಕಣ್ಣಲ್ಲಿ ಆಕ್ಚುಲಿ ಅಳ್ಬೇಕಿತ್ತು. ಹಾ, ನಾನು ಅವರು ಮೇಕಪ್ ಅವ್ರಿಗೆ ಹೇಳಿದೆ ಗ್ಲಿಸರಿನ್ ಹಾಕಿದ್ರೆ ಸರ್ ಬೇಡ ಅಂತಂದ್ರು. ಮಹಾನಟಿ ಸಿನಿಮಾದಲ್ಲಿ ಒಂದು ಸೀನ್ ಇದೆ, ನೀವೇನ್ ಸಾವಿತ್ರಿನ ಅಂದೆ, ಸರ್ ನೋಡಿ ಸರ್ ನೀವೇ ಅಂತ ಅಂದ್ಬಿಟ್ಟು ಒಂದೇ ಕಣ್ಣಲ್ಲಿ 2 ಡ್ರಾಪ್ಸ್. ನಮ್ಗೆ ಶಾಕ್ ಆಗೋಯ್ತು, ತುಂಬಾ ಚೆನ್ನಾಗಿ. ಪ್ರತಿಯೊಬ್ಬರು ನಮ್ದ್ರಲ್ಲಿ ಹೆಂಗೆ ಅಂದ್ರೆ ನಾವು ಒಂಥರ ಪ್ರತಿ ಆರ್ಟಿಸ್ಟು ಲಡ್ಡು ತರ ಸಿಕ್ಬಿಟ್ಟವ್ರೆ. ನಾವು ಏನ್ ಕೇಳ್ತೀವಿ ಅದಕ್ಕೆ ನಾವು ಸಗಟಾಗಿ ಮಾಡ್ತಾರೆ. ನಾನು ತುಂಬಾ ಅವ್ರಿಗೆ ಕರೆಕ್ಷನ್ ಹಿಡಿದೇ ಕಮ್ಮಿ. ವಿನೋದ್ ಸರ್ಗಂತೂ ಜಾಸ್ತಿ ಕರೆಕ್ಷನ್ ಹೇಳಿದ್ರು, ಸರ್ ಚೂರು ಜಾಸ್ತಿ ಕಮ್ಮಿ ಅಷ್ಟೇ, ಮಿಕ್ಕಿದ್ರೆ ಅವ್ರು ಮಾಡ್ತಾ ಇದ್ರು. ನಮ್ ಫಸ್ಟ್ ಶಾಟ್ ಆಕ್ಚುಲಿ ಕನಕ್ಪುರದಲ್ಲಿ ಅನ್ಸುತ್ತೆ ಮಾಡಿದ್ದು. ಫಸ್ಟ್ ಶಾಟ್ ನೋಡಿ ಸಖತ್ ಖುಷಿ ಆಗೋಯ್ತು ನಮ್ಗೆ. ಅಂದ್ರೆ ನಮ್ಗೆ ಪಾತ್ರ ಇದು ಹೆಂಗ್ ಬೇರೆ ಅಂತ ಫಿಕ್ಸ್ ಆಗಿತ್ತು, ಹೆಂಗ್ ವರ್ಕ್ ಆಗುತ್ತೆ ಏನು ಅಂತ. ಅಫ್ಕೋರ್ಸ್ ಎಲ್ರಿಗಿಂತ ನನಗೂ ಭಯ ಜಾಸ್ತಿ ಇತ್ತು. ಫಸ್ಟ್ ಶಾಟ್ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಸಮಾಧಾನ ಆಗೋಯ್ತು, ಅಮ್ಮಯ್ಯ ಅನ್ಕೊಂಡೆ, ಪರ್ಫೆಕ್ಟ್ ಚಾಯ್ಸ್. ಆಮೇಲೆ ನೆಕ್ಸ್ಟ್ ಲೆವೆಲ್ ಆ ಫ್ರೇಮ್, ಆ ಎಂಟ್ರಿ ಜೊತೆಗೆ ಅವ್ರು ಇದಕ್ಕಿಂತ ಮುಂಚೆ ಬೇರೆ ತರ ನೋಡಿ, ಇಲ್ಲಿ ಮಾನಿಟರ್ ಅಲ್ಲಿ ಇವರು ನೋಡಿದ ತಕ್ಷಣ ನನಗೆ ಫುಲ್ ಫಿದಾ, ಸಖತ್ ಇಷ್ಟ ಆಗೋಯ್ತು. ಕ್ವಶನ್ಸ್? ನೀವು ಹ್ಯಾಂಡ್ ಮ್ಯಾನ್ ಪಾತ್ರ ಅಂತ ಹೇಳಿದ ಕಾರಣ ಸಿನಿಮಾದ ಬಗ್ಗೆ ಮಾತಾಡಿದ್ವಿ. ಅದ್ರ ಜೊತೆಗೆ ನಿಮಗೂ ನಿರ್ಮಾಪಕರಿಗೆ ಕೇಳಿರುವಂತಹ ಪ್ರಶ್ನೆನ ಕೇಳಬೇಕು ಅನ್ನೋ ಒಂದು ಆಸೆ. ಹ್ಯಾಂಡ್ ಮ್ಯಾನ್ ಅಂದ್ರೆ ಜೀವನ ಕಳೆಯುವಂಥದ್ದು, ಬಟ್ ಇಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ಜೊತೆಗಿರುವಂತ ಕೆಟ್ಟ ಗುಣ ಅಥವಾ ಕೆಟ್ಟ ಸಿಚುವೇಶನ್ ನ ಲೈಫ್ ಲಾಂಗ್ ಕಳೆದು ಹಾಕ್ತೀವಿ, ಅದನ್ನ ಹ್ಯಾಂಗ್ ಮಾಡ್ಬಿಡ್ತೀವಿ. ಅಂದ್ರೆ ಆ ಗುಣ ಅಥವಾ ಆ ಸನ್ನಿವೇಶ ನಿಮ್ಮ ಲೈಫ್ ನಲ್ಲಿ ಯಾವುದು? ನಾನು ಎಲ್ಲರನ್ನೂ ಸ್ವಲ್ಪ ಬೇಗ ನಂಬ್ತೀನಿ, ಆ ಗುಣನ ಹ್ಯಾಂಗ್ ಮಾಡಕ್ ಬಿಡ್ತೀನಿ. ಫಸ್ಟ್ ಬೇಗ ನಂಬಿಡ್ತೀನಿ ನಾನು, ಅದೊಂದು ಕೆಟ್ಟ ಬುದ್ಧಿ. ಸೊ ಕೊನೆಯದಾಗಿ ಜೂನ್ 6ನೇ ತಾರೀಕು ರಿಲೀಸ್ ಆಗ್ತಾ ಇರುವಂತಹ ಮಾದೇವ, ಇಲ್ಲಿ ತನಕ ಆ ಟೀಸರ್ ಆಗಿರ್ಬೋದು, ಮೇಕಿಂಗ್ ಆಗಿರ್ಬೋದು, ಹಾಡುಗಳಾಗಿರ್ಬೋದು, ಒಂದು ಏನೋ ಇದೆ ಈ ಸಿನಿಮಾದಲ್ಲಿ, ಒಂದು ಕುತೂಹಲನ ಮೂಡಿಸ್ತಾ ಇದೆ. ನಮ್ಮ ಮಾಧ್ಯಮ ಮಿತ್ರರಿಗೆ ಹಾಗೂ ಕನ್ನಡಿಗರಿಗೆ, ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದೊಂದು ಎಮೋಷನ್ ಜರ್ನಿ ಆಕ್ಚುಲಿ. ಈ ಸಿನಿಮಾ ಬಂದವರು ಡೆಫಿನೆಟ್ ಆಚೆ ಹೋಗಿ ತುಂಬಾ ಖುಷಿ ಪಟ್ಟು ಇನ್ನು ಅಕ್ಕಪಕ್ಕದ ಮನೆಯವ್ರಿಗೆ ಚೆನ್ನಾಗಿದೆ ಹೋಗಿ ಅಂತ ಹೇಳ್ತಾರೆ. ಅಷ್ಟು ಕಾನ್ಫಿಡೆಂಟ್ ಅಲ್ಲಿ ಹೇಳ್ತೀನಿ, ತುಂಬಾ ಇಷ್ಟಪಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಕಂಟೆಂಟ್ ಒಂದು ಸಿನಿಮಾ ತುಂಬಾ ಕಮ್ಮಿ ಬಂದಿದೆ ಆಕ್ಚುಲಿ. ನಾನು ಪ್ರೌಡಾಗಿ ಹೇಳ್ತೀನಿ, ಈ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ ಜನಕ್ಕೆ, ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಜೊತೆಗೆ ವಿನೋದ್ ಸರ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅವ್ರವ್ರ ಹೇಳಿಲ್ಲ ತಿನ್ನಾಕ್ಬಿಟ್ಟರು ಪ್ರತಿಯೊಬ್ರು ಕೂಡ. ಅದೊಂದು ನನಗೆ ಸಖತ್ ಖುಷಿ ಅಂದ್ರೆ ಆ ವಿಷಯದಲ್ಲಿ. ಮತ್ತೆ ನಮ್ಮ ಲವ್ ಗುರು ಸುಮಂತ್ ಆಗಿರ್ಬೋದು, ಅವ್ರು ಇದರಲ್ಲಿ ಒಳ್ಳೆ ಕಾಮಿಡಿಯನ್ ಆಗಿ ಇದ್ ಮಾಡ್ತಾರೆ. ಮತ್ತೆ ನಮ್ಮ NTR ಸರ್, ಕಾರ್ತಿಕ್ ಅಷ್ಟೇ, ನಮ್ಮ ಮೈಕೋ ನಾಗರಾಜ್ ಸರ್ ಮಗ, ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ರು
ತುಂಬಾ ಎಲ್ಲರೂ ಅವ್ರವ್ರ ಪಾತ್ರ ಸಖತ್ತಾಗಿ ಮಾಡಿದ್ದಾರೆ. ಅವರು ಆಕ್ಚುಲಿ ಅಚ್ಯುತ್ ಸರ್ ಮಗನ ಪಾತ್ರ ಮಾಡಿದ್ದಾರೆ, ಕಾರ್ತಿಕ್ ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಆಕ್ಚುಲಿ ಹೊಸಬಾದ್ರು ಕೂಡ ಅವ್ನ ಪಾತ್ರ ಸಖತ್ತಾಗಿ ಮಾಡಿದ್ದಾನೆ. ಆಕ್ಚುಲಿ ಅವ್ನ ಪಾತ್ರ ಎಂಡ್ ಆದ್ಮೇಲೆ ಸಿನಿಮಾ ಬೇರೆ ಲೆವೆಲ್ ಟರ್ನ್ ತಗೊಳುತ್ತೆ. ಆಕ್ಚುಲಿ ಈ ಇಸ್ ದ ಮೇನ್ ಟ್ವಿಸ್ಟ್ ಸಿನಿಮಾಗೆ. ಆಕ್ಚುಲಿ ಪ್ರತಿಯೊಬ್ರು ಅಷ್ಟೇ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಅವ್ರ ಪಾತ್ರನ. ಆಕ್ಚುಲಿ ಥ್ಯಾಂಕ್ ಯು. ಸೂಪರ್ ನವೀನ್ ಅವರೇ. ಹೇಳಿದಾಗೆ ನಮ್ಮ ವಿನೋದ್ ಸರ್ದು ಒಂದ್ ಲೆವೆಲ್ ಮೀರ್ಸುತ್ತೆ. ಅವ್ರ ರಗಡ್ ಲುಕ್ ಅಲ್ಲಿ ಒಂದ್ ಫೋಟೋ ತಗೊಳಕ್ ಹೋದಾಗ್ಲೂ ಅವ್ರು ಹೇಳಿದ್ರು, ಬೇಡ ಬ್ರದರ್ ದಯವಿಟ್ಟು ತಗೋಬೇಡಿ, ಇದೆಲ್ಲೂ ಹಾಕ್ಬೇಡಿ ಇದ್ರು. ನಾನು ಅವತ್ತೇ ಫಸ್ಟ್ ಡೇ ಆಕ್ಟಿಂಗ್ ಮೇಲೆ ಅವ್ರ ಜೊತೆಲಿದ್ದೆ. ಅವಾಗ್ಲೇ ಅನ್ನಿಸ್ತು ಇದು ಫಸ್ಟ್ ಟೈಮ್ ಈ ಕಂಟೆಂಟ್ ಬರ್ತಾ ಇರೋದು. ಆಮೇಲೆ ಈ ಕಂಟೆಂಟ್ ಯಾರು ಟಚ್ ಮಾಡಿರ್ಲಿಲ್ಲ, ನಮ್ಮ ನವೀನ್ ರೆಡ್ಡಿ ಅವರು ತಗೊಂಡಿದ್ದಾರೆ. ಏನು ಬಿಟ್ಕೊಡಲ್ಲ ಸಿನಿಮಾ ಬಗ್ಗೆ. ಬಟ್ ಸಿನಿಮಾ ಪ್ರತಿಯೊಬ್ರು ನೋಡ್ಲೇಬೇಕಾದ ಸಿನಿಮಾ. ಆಮೇಲೆ ಬಾಯಿಂದ ಬಾಯಿಗೆ ಹರಡುತ್ತೆ, ಸಿನಿಮಾ ಹಿಟ್ ಆಗುತ್ತೆ. ಆಮೇಲೆ ನಮ್ಮ ಶ್ರುತಿ ಅಮ್ಮ ಅವ್ರದ್ದು ಇದೆಯಲ್ಲ, ಅವ್ರ ಜೊತೆಗೆ ಸಮಕಾಲೀನವಾದ ಪಾತ್ರ ಅಂತ ಹೇಳ್ಬೋದು. ಅವ್ರ ಲುಕ್ಕು, ಅವ್ರ ಕಣ್ಣಲ್ಲಿ ಎರಡೇ ಇದ್ರಲ್ಲೇ ನಾನೇ ಕಳೆದೋಗ್ಬಿಟ್ಟೆ. ನಾನು ಅವ್ರಿಗೆ ಅಸಿಸ್ಟೆಂಟ್, ನಾನು ಅಡ್ವೊಕೇಟ್ ಪಾತ್ರ ಮಾಡಿದ್ದೀನಿ, ಅವ್ರಿಗೆ ಅಸಿಸ್ಟೆಂಟ್ ಆಗಿರ್ತೀನಿ. ಎಲ್ಲ ಕಡೆ ಓಡಾಡ್ತಾ ಇರುತ್ತೆ ನನ್ನ ಪಾತ್ರ. ಹೀರೋ ಆಗಿರ್ಬೋದು, ವಿಲನ್ ಆಗಿರ್ಬೋದು, ಶ್ರುತಿ ಮೇಡಮ್ ಆಗಿರ್ಬೋದು, ಎಲ್ಲ ಕಡೆ ನನ್ನ ಪಾತ್ರ ಸಂಚಾರ ಮಾಡುತ್ತೆ. ಕಡೆಗೆ ನಾನು ಬಚಾವ್ ಆಗ್ತೀನಿ, ಹೀರೋ ಕೈಯಿಂದ ನಾನು ಬಚಾವ್ ಆಗ್ತೀನಿ. ಟೋಟಲಿ ಈ ಕಂಟೆಂಟ್ ಇದುವರೆಗೂ ಬರದೇ ಇರುವಂತ ಒಂದು ಇದನ್ನ ತೆರೆ ಮೇಲೆ ಬರ್ತಾ ಇದೆ. ನಮ್ಮ ಕನ್ನಡ ಚಿತ್ರ ರಸಿಕರು 6ನೇ ತಾರೀಕು ಬರ್ತಿರೋ ಈ ಮಾದೇವನ ಎಲ್ಲ ರೀತಿಯಲ್ಲಿ ಹರಸಿ ಹಾರೈಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸುಮಂತ್ ಅವರೇ, ನಿಮ್ಮ ಪಾತ್ರದ ಬಗ್ಗೆ ಈಗ ತಾನೇ ಹಾಡೆಲ್ಲ ನೋಡಿದ್ವಿ, ಎಲ್ಲರೂ ವಿಸಿಲು ಓಹೋ ಹೇ ಅಂದ್ರು. ಹೇಗಿದೆ ಈ ಮಾದೇವ ಜರ್ನಿ? ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ಮಾದೇವ ಜರ್ನಿ ಅಂದರೆ ಡೇ ಒನ್ನಿಂದನೂ ಇದ್ದೀನಿ. ಆ್ಯಕ್ಚುಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೂಡ ವರ್ಕ್ ಮಾಡಿದ್ದೀನಿ ಸಿನಿಮಾಗೆ. ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ನಿರ್ಮಾಪಕರು ನಮ್ಮ ಬ್ರದರ್ ಕೇಶವಣ್ಣವರು ಇದಕ್ಕೆ ತುಂಬ ಕಷ್ಟಪಟ್ಟು ಬಂಡವಾಳ ಹಾಕಿದ್ದಾರೆ. ಮತ್ತು ನಮಗೆ ಸರಿ ಮೈಕಲ್ಲಿ ಮೈಕೋ ನಾಗರಾಜ್ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಮತ್ತು ನವೀನ್ ಅವರು ಕತೆ ಹೇಳಿದಾಗ ತುಂಬ ಡಿಫ್ರೆಂಟ್ ಆಗಿತ್ತು. ಮತ್ತು ನಮ್ಮ ವಿನೋದ್ ಸರ್ ಅವರು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನಮಗೆ ಡೇ ಒನ್ನಿಂದನೂ ಎಲ್ಲೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ದಿರ ಕೊನೆವರೆಗೂ ಈ ಕ್ಷಣದಲ್ಲೂ ಟೆಕ್ನಿಕಲ್ ಟೀಮ್ ಜೊತೆನೂ ಸಪೋರ್ಟ್ ಮಾಡಿ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅವರು ಆ್ಯಕ್ಚುಲಿ ನನ್ನ ಆ್ಯಸ್ ಎ ತಮ್ಮನ ಥರ ಹೇಳ್ಬೇಕಂದ್ರೆ ಡೌನ್ ಟು ಅರ್ತು. ತುಂಬ ಖುಷಿ ಆಗುತ್ತೆ. ವಿನೋದ್ ಸರ್ ಅಂದರೆ ನಂಗೆ ತುಂಬ ಇಷ್ಟ. ಯಾಕೆಂದರೆ ಅವರು ಆಸ್ ಎ ಹೀರೋ ವರ್ಕ್ ಮಾಡಲ್ಲ, ಯಾವುದೇ ಸಿನಿಮಾ ಆದ್ರೂ ನಮ್ಮ ಜೊತೆ ತುಂಬ ಫ್ರೆಂಡ್ಲಿ ಆಗಿದ್ದು, ಎಲ್ಲದರಲ್ಲೂ ಅವರು ಪ್ರತಿಯೊಂದರಲ್ಲೂ ಸಮಪಾಲಾಗಿ ನೋಡಿ, ಎಲ್ಲ ಯಾವುದೂ ತೊಂದರೆ ಆಗ್ದಂಗೆ ಎಲ್ಲ ಥರನೂ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇನ್ವಾಲ್ವ್ ಆಗಿ ತನ್ನದೇ ಆದ ಸಿನಿಮಾ ಅಂತ ಹೇಳ್ಬಿಟ್ಟು ಮಾಡ್ಕೊಂಬಂದರು. ಇವತ್ತಿಗೆ ಜೂನ್ 6ನೇ ತಾರೀಕು ಎಲ್ಲ ಚಿತ್ರಮಂದಿರಗಳಲ್ಲಿ ಬರ್ತಾ ಇದೆ. ತುಂಬ ಚೆನ್ನಾಗಿದೆ, ವಿಭಿನ್ನವಾದ ಪಾತ್ರ ಇದೆ ವಿನೋದ್ ಸರ್ದು. ಎಲ್ಲರೂ ನೋಡ್ಬೋದು, ಎಮೋಷನಲ್ ಆಗಿದೆ. ಆ್ಯಕ್ಚುಲಿ ನಾವೆಲ್ಲ ಒಂದು ಟೀಮ್ ಎಲ್ಲ ನೋಡಿದಾಗ ಕರಿನ ಕೂಗು ಅನ್ನೋ ಒಂದು ಆ ಸಿನಿಮಾ ಟೈಗರ್ ಪ್ರಭಾಕರ್ ಸರ್ ಅವ್ರದ್ದು ಆ ಸಿನಿಮಾದಲ್ಲಿ ಆ ಒಂದು ಫೀಲಿಂಗ್ಸ್ ಬರುತ್ತೆ, ಎಮೋಷನ್ಸು. ಈ ಸಿನಿಮಾದಲ್ಲಿ ಆ ಥರ ಇದೆ. ಸ್ವತಃ ನಾನು ಕಣ್ಣೀರು ಹಾಕ್ಕೊಂಡಿದ್ದೀನಿ. ನಮ್ಮ ಫ್ಯಾಮಿಲಿ ಎಲ್ಲ ಬಂದಾಗ ಅವರು ಕಣ್ಣೀರು ಹಾಕೊಂಡಿದ್ದಾರೆ. ನಾನು ಒಂದು 4 ಸಲ ಸಿನಿಮಾ ನೋಡಿದ್ದೀನಿ. ಈಗ ಸಾಂಗ್ ನೋಡಿದಾಗ ಆ ಒಂದು ಸೀನ್ ಎಲ್ಗೋ ಹೋದಾಗ ಈಗ ಕೂಡ ಒಂಚೂರು ನಮಗೆ ಆ ಎಮೋಷನ್ ಫೀಲ್ ಆಯಿತು. ಹಾಗಾಗಿ ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಎಲ್ಲರೂ ಚಿತ್ರಮಂದಿರದಲ್ಲಿ ಬಂದು ಸಿನಿಮಾ ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್ ಅಂತ, ಮೈಕೋ ನಾಗರಾಜ್ ಅವರ ಮಗ ನಾನು. ಈ ಚಿತ್ರದಲ್ಲಿ ಗಣ ಅನ್ನೋ ಒಂದು ಕ್ಯಾರೆಕ್ಟರ್ನ ಮಾಡಿದ್ದೀನಿ, ಕಾಲೇಜ್ ಹುಡುಗನ ಕ್ಯಾರೆಕ್ಟ್ರು. ಫಸ್ಟ್ ಆಫ್ ಆಲ್ ನವೀನ್ ಅಣ್ಣಂಗೆ ಥ್ಯಾಂಕ್ಸ್ ಹೇಳ್ತೀನಿ ಕ್ಯಾರೆಕ್ಟರ್ ನನ್ನ ಚೂಸ್ ಮಾಡಿದ್ದಕ್ಕೆ. ಆಮೇಲೆ ವಿನೋದ್ ಸರ್ಗೂ ಥ್ಯಾಂಕ್ ಯು, ತುಂಬ ಸಪೋರ್ಟ್ ಮಾಡಿದ್ರು. ಫಸ್ಟ್ ಫುಲ್ ಭಯ ಆಗ್ತಾ ಇತ್ತು, ಹೆಂಗಪ್ಪ ಮಾಡೋದು ವಿನೋದ್ ಸರ್ ಕಿಟ್ಟಿ ಸರ್ ಅಂತ. ಇಬ್ರು ಸಪೋರ್ಟ್ ಮಾಡಿದ್ರು ಚೆನ್ನಾಗೆ. ಆ ಭಯ ಫುಲ್ಲು ಅವ್ರು ಹೋಗಿದ ತಕ್ಷಣ ಅವರೇ ಹೇಳ್ಕೊಟ್ಬಿಡು, ಅವ್ರು ಹಿಂಗೆ ಮಾಡಬೇಕು ಈ ಥರ ಅಂತ. ಸೊ ಭಯ ಎಲ್ಲ ಹೋಗಿಸಿ ಹಿಂಗೆ ಬಂದಿದೆ. ಪ್ಲೀಸ್ ಎಲ್ಲರೂ ಜೂನ್ 6 ಫಿಲಮ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ಕಾರ್. ಆಕ್ಚುಲಿ ಪ್ರದ್ಯೋತನ್ ಸರ್ ಅವ್ರಿಗೆ ದೊಡ್ಡ ಥ್ಯಾಂಕ್ ಯು ಹೇಳಬೇಕು. ಸರ್ ಎಲ್ಲಿದೆ? ಸೊ ಅವರೇ ಅವ್ಳನ್ನ ಗುರುತಿಸಿ ಹಾಡ್ಸೋಣ ಅವಳ ಹತ್ರ ಅಂತ ಹೇಳಿದ್ರು. ಫಸ್ಟ್ ಒಂದು ಬಿಟ್ ರೆಕಾರ್ಡ್ ಮಾಡಿ ಕಳಿಸಿ ವಾಯ್ಸ್ ಟೆಸ್ಟ್ ಮಾಡೋಣ ಅಂತ ಹೇಳಿದ್ರು. ಸೊ ಆಯ್ತು, ಮನೇಲೆಲ್ಲ ಮಾಡಿ ಕಳಿಸಿ ಆಮೇಲೆ ಸರಿ ಕರ್ಕೊಂಬನ್ನಿ ಸ್ಟುಡಿಯೋಗೆ ಅಂತ ಅವ್ರ ಸ್ಟುಡಿಯೋ ಕರ್ಸಿದ್ರು. ಆಮೇಲೆ ಇದೆಯಲ್ಲ ಸ್ಟುಡಿಯೋ ಸೆಟಪ್ ಎಲ್ಲ ಹಾಕೊಂಡು ಎಲ್ಲ ಮಾಡೋದು. ಸೊ ಸರ್ ತುಂಬ ಚೆನ್ನಾಗಿ ಗೈಡ್ ಮಾಡೋದು. ಅವರು ಆ್ಯಕ್ಚುಲಿ ಹೆಂಗಂದ್ರೆ ನನ್ನ ಡೆಬ್ಯೂನು ಅವ್ರ ಹತ್ರನೇ ಆಗಿದ್ದು ತನುಜಾ ಫಿಲಮಲ್ಲಿ. ತುಂಬ ಚೆನ್ನಾಗಿ ಅವರು ಒಂದು ಗೈಡೆನ್ಸ್ ಕೊಡ್ತಾರೆ ಆ್ಯಂಡ್ ಕಂಫರ್ಟಬಲ್ ಆಗಿ ಇರೋ ಥರ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾರೆ. ಅದೇ ಥರ ಅವ್ರಿಗೂ ಅಷ್ಟೇ ಯಾವುದೇ ಥರವಾದ ಒಂದು ಭಯ ಆಗಲಿ ಆತಂಕ ಆಗಲಿಲ್ಲ. ಸೊ ನೀಟಾಗಿ ಹಾಡಿದ್ಲು. ಸೊ ಅವರೇ ಎಲ್ಲ ಏನ್ ಬಂದಿದೆ ಅವ್ರೇ ಎಲ್ಲಾನು. ಸ್ಮೃತಿ, ನಿಮ್ ಹಾಡ್ ಕೇಳಿದಾಗ ನಿಮಗೆ ಹೇಗೆ ಅನ್ನಿಸ್ತು? ವಾಯ್ಸ್ ಫಸ್ಟ್ ಟೈಮ್ ಕೇಳಿಸ್ತಾ ಅಲ್ಲ, ಅವರು ಸರಿಗಮ ಪದನಿಸ ಈ ಸಪ್ತ ಸ್ವರಗಳನ್ನ ಬಿಟ್ಟು ಬೇರೆ ಏನು ಅವ್ರು ಮಾತಾಡಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್ ಟು ಯು ಶ್ರೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸ್ನೇಹ. ಅವ್ರು ಏನಾದ್ರು ಹೇಳೋದಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಒಟ್ನಲ್ಲಿ ನಮ್ಮ ಆದಿವ ಫಿಲ್ಮ್ಗೆ ಫುಲ್ ಸಕ್ಸಸ್ ಆಗ್ಲಿ ಅಂತ ನಾನು ಹಾರೈಸ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ನಾವು ನೋಡಿದ್ವಿ ತುಣುಕುಗಳನ್ನ, ಬಹಳ ಖುಷಿ ಆಯ್ತು ಅಂಡ್ ತುಂಬಾ ವಿಭಿನ್ನವಾಗಿದೆ ಅಂತ ಅನ್ನಿಸ್ತು. ಸೊ ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್.